ಆತ್ಮೀಯ ಸೋದರರೇ, ಅಂತರಂಗ ಜೀವಿತದಲ್ಲಿ ಗುರುಗಳು ಮತ್ತು ಶಿಷ್ಯರ ಸಂಬಂಧ ಏನು ಹೇಗೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡೋಣ. ಈಗಿರುವ ಕೆಲವರೇ ಆದ ಸಿದ್ಧ ಪುರುಷರು ಸ್ಥೂಲ ದೇಹವನ್ನು ಇಟ್ಟುಕೊಂಡು ಪ್ರಪಂಚದ ಅಂತರಂಗ ಸರ್ಕಾರದ ವಿವಿಧ ಸ್ಥಾನಗಳಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಈಗಿರುವ ಕೆಲವೇ ಸಿದ್ಧ ಪುರುಷರು ಸ್ಥೂಲ ದೇಹವನ್ನು ಇಟ್ಟುಕೊಂಡು ಪ್ರಪಂಚದ ಅಂತರಂಗ ಸರ್ಕಾರದ ವಿವಿಧ ಸ್ಥಾನಗಳಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಇಲ್ಲಿ ಅಂತರಂಗ ಸರ್ಕಾರವಂದ್ರೆ ಏನು ಅಂತನ್ನೋದು ನಮಗೆ ಸ್ವಲ್ಪ ತಿಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗ್ತಕ್ಕಂಥದ್ದು. ಈ ಅಂತರಂಗ ಸರ್ಕಾರ 20,000 ವರ್ಷಗಳ ಹಿಂದೆ ಪೆರು ಅಂತಕ್ಕಂಥ ಸ್ಥಳದಲ್ಲೇ ಸ್ಥಾಪನೆಯಾಯಿತು. ಇದು ಅಂತರ ಸರ್ಕಾರ ಸ್ಥಾಪನೆಯಾಯಿತು. ಇದರ ಧ್ಯೇಯಗಳು ಏನಪ್ಪಾ ಅಂದ್ರೆ ನಿಸ್ವಾರ್ಥತೆ, ಸಮರಸ ಭಾವನೆ, ವೀರ್ಯ. ಇವು ಮೂರು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದರ ಧ್ಯೇಯ. ಇಲ್ಲಿ ಅಂತರಂಗ ಸರ್ಕಾರ ಅಂತಕ್ಕಂಥದ್ದು ನಮ್ಮ ಫಿಲಾಸಫಿಕಲ್ ಸೊಸೈಟಿ ಸದಸ್ಯರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಗೊತ್ತಿದೆ, ಆದರೆ ಅನೇಕರಿಗೂ ಗೊತ್ತೂ ಇಲ್ಲ. ಸರ್ಕಾರ ಇದೆ ಅಂತ ಅನ್ನೋದು ಅನೇಕರಿಗೂ ಗೊತ್ತಿದೆ, ಅನೇಕರಿಗೂ ಗೊತ್ತೂ ಇಲ್ಲ. ಇದು ಒಟ್ಟಾರೆ 20,000 ವರ್ಷಗಳ ಹಿಂದೆ ಪೆರು ಅಂತಕ್ಕಂಥ ಸ್ಥಳದಲ್ಲಿ ಈ ಧ್ಯೇಯವು ಸರ್ಕಾರ ಸ್ಥಾಪನೆಯಾಯಿತು, ಅಂತರಂಗ ಸರ್ಕಾರ ಸ್ಥಾಪನೆಯಾಯಿತು. ಆವಾಗ ಇದರ ಮುಖ್ಯ ಧ್ಯೇಯಗಳಂದ್ರೆ 3: ನಿಸ್ವಾರ್ಥತೆ, ಸಮರಸ ಭಾವನೆ, ವೀರ್ಯ. ವೀರ್ಯ ಅಂತಕ್ಕಂಥದ್ದು ನಮ್ಮ ಫಿಲಾಸಫಿಕಲ್ ಸೊಸೈಟಿ ಸದಸ್ಯರು ಎಲ್ಲರಿಗೂ ಅದು ಗೊತ್ತಿದೆ, ಆ ಪದದ ಅರ್ಥವೇನು ಅಂತ ಅನ್ನೋದನ್ನ. ಇಲ್ಲಿ ವೀರ್ಯ ಅಂತಂದ್ರೆ ನಮ್ಮ ಧೈರ್ಯ, ಸಾಹಸ, ಉತ್ಸಾಹದಿಂದ ಮಾಡ್ತಕ್ಕಂಥದ್ದು ವೀರ್ಯ. ಆಮೇಲೆ ಇದು ಧ್ಯೇಯ, ನಮ್ಮ ಫಿಲಾಸಫಿಕಲ್ ಸೊಸೈಟಿ ಧ್ಯೇಯ ಏನು ಅಂತ ಅನ್ನೋದನ್ನ ಅದನ್ನು ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆಮೇಲೆ ನಿಸ್ವಾರ್ಥತೆ, ನಾವೇನ್ ಕೆಲಸ ಮಾಡಬೇಕಾದ್ರೂ ಸ್ವಾರ್ಥ ರಹಿತವಾಗಿ ದೈವ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳನ್ನು ಮಾಡೋದು. ಇದರ ಬಗ್ಗೆ ನಮ್ಮ ಫಿಲಾಸಫಿಕಲ್ ಸೊಸೈಟಿ ಮುಖಾಂತರ ಈ ಕೆಲಸಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ 20,000 ವರ್ಷಗಳ ಹಿಂದೆನೇ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಅಂತರಂಗ ಸರ್ಕಾರ ಅಂತ. ಇಲ್ಲಿ ಈ ಅಂತರಂಗ ಸರ್ಕಾರದಲ್ಲಿ ಮುಖ್ಯವಾಗಿರತಕ್ಕಂಥವರು ನಮ್ಮ ಸನತ್ ಕುಮಾರ್ ಮೂಲ ಪುರುಷರು, ಅಥವಾ ಅದಕ್ಕೆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಅಂತ. ಎರಡನೇ ಅವರು ಭಗವಾನ್ ಬುದ್ಧರು. ನೋಡಿ, ಭಗವಾನ್ ಬುದ್ಧರು ನಮ್ಮ ಜೊತೆಯಲ್ಲೇ ಬೆಳವಣಿಗೆ ಆಗಿರ್ತಕ್ಕಂಥವ್ರು. ನಮಗಿಂತ ಅತ್ಯಂತ ಮುಂಚಿತವಾಗಿ ಮೇಲ್ಮಟ್ಟಕ್ಕೆ ಹೋಗಿ ಅಂತ ಮಟ್ಟ ಸ್ಥಳದಲ್ಲೇ ನಿಂತಿದ್ದಾರೆ ಇವಾಗ. ಆಮೇಲೆ ಇನ್ನೊಂದು ಅವಾಗಿಂತ ಕೆಳ ಮಟ್ಟದಲ್ಲಿ ಅಂದ್ರೆ ಪೋರ್ಟ್ಫೋಲಿಯೋ ಮಾಡ್ತಾರೆ. ಇಲ್ಲಿ ಒಬ್ಬೊಬ್ಬರದು ಒಂದೊಂದು ರೀತಿ ಕೆಲಸ ಅಂತಂದ್ರೆ ರೇಖೆಗಳು ಅಂತ ಇದೆಯಲ್ಲ, 1ನೇ ರೇಖೆ 2ನೇ ರೇಖೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಇಲ್ಲಿ ಮೈತ್ರೇಯ ಮಹರ್ಷಿಗಳು, ಮಹಾಚೌಹಾನರು, ವೈವಸ್ತ ಮನುಗಳು, ಇವರು ಪೋರ್ಟ್ಫೋಲಿಯೋ ಒಂದೊಂದು ಆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದೊಂದು. ಅದರ ಜೊತೆಗೆ ಇನ್ನು ಮಿಗ್ನಾದವರು ಮಾಡ್ತಕ್ಕಂಥದ್ರಪ್ಪ ಅಂತಂದ್ರೆ ಕುತುಮಿಗಳು, ರಾಕೋಪ್ಸಿ, ಏಸು, ಹೈಲೇರಿಯನ್, ಸೆರಾಫಿಟ್, ವಿನಿಷಿಯನ್ ಮಹರ್ಷಿ, ಮೌರ್ಯರು. ಇವರು ಸಮೇತ ಆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು. ಇಲ್ಲಿ ನಮ್ಗೆ ಮೌರ್ಯರ ಬಗ್ಗೆ ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೆಲವರೇ ಆದ್ರೂ ಸ್ಥೂಲ ಶರೀರದೊಂದಿಗೆ ಈಗಲೂ ಅಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಾರೆ. ಇಲ್ಲಿ ಮೌರ್ಯರು, ಆಮೇಲೆ ಮೈತ್ರೇಯ ಮಹರ್ಷಿಗಳು ಹಿಮಾಲಯ ಪರ್ವತದಲ್ಲೇ ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯವೇ. ಆಮೇಲೆ ವೈವಸ್ತ ಮನುಗಳು, ಅವರು ಹಿಮಾಲಯ ಪರ್ವತದಲ್ಲೇ ಇರ್ಬೇಕು ಅಂತ ಅನ್ಸುತ್ತೆ. ಆಮೇಲೆ ಮಹಾಚೌಹಾನರು ನಮ್ಮ ಶ್ರೀಶೈಲ ಇದೆಯಲ್ಲ, ಶ್ರೀಶೈಲ ಪ್ರಾಂತ್ಯದಲ್ಲಿ ಸಾಮಾನ್ಯವಾಗಿ ಜನರಂತೆ ವಾಸ ಮಾಡ್ತಾ ಇದ್ದಾರೆ.
ಆದರೆ ಎಲ್ಲರಿಗೂ ಅವರು ಕಾಣಿಸುವುದಿಲ್ಲ. ಆ ಮಟ್ಟಕ್ಕೆ ಹೋಗಿರತಕ್ಕಂಥವರು ಕಾಣಿಸ್ತಾರೆ ಅಂತ ನೋಡಿ. ಇಲ್ಲ ಕುತುಂಬಿ ಮಹರ್ಷಿಗಳು ರಾಕೋಬ್ಜಿ, ಯೇಸು, ಹೈಲೇರಿಯನ್ನು, ಸೆರಾಫಿಶ್, ವಿನಿಷಿಯನ್ನು, ಮೌರ್ಯರು. ನಮ್ಗೆ ಕುತುಂಬಿಗಳು ಮತ್ತು ಮೌರ್ಯರ ಪರಿಚಯ ಚೆನ್ನಾಗಿದೆ. ಯಾಕಂದ್ರೆ ಕುತುಂಬಿಗಳು ಮತ್ತು ಮೌರ್ಯರ ಹಿನ್ನೆಲೆ ಇಟ್ಟುಕೊಂಡೇ ನಮ್ಮ ತೀರ್ಥ ಸ್ಥಾಪನೆ ಆಗಿದ್ದು. ಇದಕ್ಕೆ ಆಗು ಹೋಗುಗಳಿಗೂ ಎಲ್ಲರಿಗೂ ಸ್ಥೈರ್ಯ ವೀರ್ಯವನ್ನು ಕೊಟ್ಟು ಸೊಸೈಟಿಯನ್ನು ಮುಂದುವರಿಸುವುದಕ್ಕೆ ಇವರಿಬ್ಬರು ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅಂತ ಅನ್ನೋದು ಎಲ್ಲರಿಗೂ ಚಿರಪರಿಚಿತ, ಎಲ್ಲರಿಗೂ ಸಿಕ್ಕಿರತಕ್ಕಂಥ ವಿಷಯ. ಇದು ಅಂತರಂಗ ಸರ್ಕಾರದಲ್ಲಿ ಮುಖ್ಯವಾಗಿರತಕ್ಕಂಥವರು. ಇನ್ನೊಂದು ಏನಪ್ಪಾ ಅಂದ್ರೆ, ಒಂದೊಂದು ದೇಶಕ್ಕೂ ಒಬ್ಬೊಬ್ಬ ಋಷಿಗಳು ಅದರ ಮೇಲ್ವಿಚಾರ ನೋಡ್ಕೊಳ್ಳೋದಕ್ಕೆ ಇರ್ತಾರೆ ಅಂತ ಹೇಳ್ತಾರೆ. ಹಾಗೆ ಭೃಗು ಮಹರ್ಷಿ, ಭೃಗು ಮಹರ್ಷಿ ಅಲ್ಲ ಇವರು, ಅದೇ ಮತ್ತೆ ನಮ್ಮ ಭಾರತ ದೇಶದ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥವ್ರು ಒಬ್ಬ ಮಹರ್ಷಿಗಳಿದ್ದಾರೆ. ಅವರು ಹಿಂದೆ ಇದರಲ್ಲಿದ್ರು, ನೀಲಗಿರಿ ಪ್ರಾಂತ್ಯದಲ್ಲೇ ವಾಸವಾಗಿದ್ರು. ಇವಾಗ ನೀಲಗಿರಿ ಪ್ರಾಂತ್ಯವನ್ನು ಬಿಟ್ಟು ನಮ್ಮ ನಂದಿ ಬೆಟ್ಟ ಇದೆಯಲ್ಲ, ನಂದಿ ಬೆಟ್ಟದ ಹತ್ರ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವರು ಇನ್ನೊಂದು ಅವರ ವಿಷಯ ಹೇಳ್ತಾರೆ, ಈ ದಕ್ಷಿಣ ಭಾರತದಲ್ಲೇ ಯಾವಾಗ್ಲೂ ಇರ್ಬೇಕು, ಅವರು ಉತ್ತರ ಭಾರತಕ್ಕೂ ಹೋಗಲ್ಲ. ಒಂದು ವಿಷಯದಲ್ಲಿ ನಮ್ಮ ಹಿಮಾಲಯ ಪರ್ವತ ಉತ್ತರದಲ್ಲಿದೆ, ಈ ದಕ್ಷಿಣ ಭಾರತಕ್ಕೂ ಆ ಹಿಮಾಲಯ ಪರ್ವತಕ್ಕೂ ದಕ್ಷಿಣದಲ್ಲಿ ಕಾಲಿ ಇಲ್ಲದೆ ಇರುವುದಕ್ಕೂ ಅದು ಬ್ಯಾಲೆನ್ಸ್ ಮಾಡುವುದಕ್ಕಾಗಿ ಈ ಕಡೆನೇ ಇರ್ತಾರೆ ಅಂತ ಕೆಲವರು ಹೇಳ್ತಾರೆ. ಇಲ್ಲ ಯಾವುದೋ ಒಂದು ಶಾಪಗ್ರಸ್ತರಾಗಿ ಉತ್ತರ ಇಂಡಿಯಾ ಕಡೆ ಹೋಗಿದ್ರೆ ದಕ್ಷಿಣದಲ್ಲೇ ಇರಬೇಕು ಅಂತಕ್ಕಂಥದ್ದನ್ನು ಕೆಲವರು ಹೇಳ್ತಾರೆ. ನಮ್ಮ ಶಿವಪುರಾಣ ಮತ್ತು ಬೇರೆ ಇದೆಯಲ್ಲ, ಅವುಗಳಲ್ಲಿ ಓದಿದಾಗ ಅವುಗಳ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಇದು ಅಂತರಂಗ ಸರ್ಕಾರದವರು ಮಾಡ್ತಾ ಇರತಕ್ಕಂತಹ ಕೆಲಸಗಳು. ಇದು ಮೊದಲು ಇರಲಿಲ್ಲ. 20,000 ವರ್ಷಗಳ ಹಿಂದೆ ಸ್ಥಾಪನೆ ಆಗಿದ್ದು, ಆವತ್ತಿನಿಂದ ಈ ರೀತಿ ಮುಂದುವರಿಸ್ಕೊಂಡೇ ಬರ್ತಾ ಇದೆ. ಇದರಲ್ಲಿ ಬಹಳ ಮುಖ್ಯ ಪ್ರಾಮುಖ್ಯವಾಗಿರತಕ್ಕಂಥವರು, ಇದಕ್ಕೆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿರತಕ್ಕಂಥವ್ರು, ಆಮೇಲೆ ಕೆಲವರು ಈ ರೀತಿ ಹಂತ ಹಂತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ತಿಳ್ಕೊಂಡಿದ್ದವರು. ಇಲ್ಲಿ ಸರ್ಕಾರದ ವಿವಿಧ ಸ್ಥಾನಗಳಲ್ಲಿ ಕೆಲಸ ಮಾಡುತ್ತಾ ಇರುತ್ತಾರೆ. ಇವರಲ್ಲೂ ಇನ್ನೂ ಕಡಿಮೆ ಸಂಖ್ಯೆಯಲ್ಲಿ ಇರುವಂತಹ ಗುರುಗಳು ಶಿಷ್ಯರನ್ನ ತರಬೇತು ಮಾಡುವ ಪವಿತ್ರ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾ ಇದ್ದಾರೆ. ಇಲ್ಲಿ ಯಾಕಂದ್ರೆ ಅಲ್ಲಲ್ಲಿ ಈಗಲೂ ಸಮೇತ ಅವರು ವಾಸ ಮಾಡ್ತಾ ಇದ್ದು ಬೇರೆಯವರಿಗೆ ತರಬೇತಿ ನೀಡುವ ಕಾರ್ಯಕ್ರಮವನ್ನು ಸಮೇತ ಮಾಡ್ತಾ ಇದ್ದಾರೆ. ಇಂಥವರಿಗೆ ಮಾತ್ರ ಗುರುಗಳು ಎಂಬ ಅಭಿಧಾನವು ಸಲ್ಲತಕ್ಕದ್ದು. ಯಾರಿಗೆ ಗುರುಗಳು ಶಿಷ್ಯನನ್ನು ತರಬೇತು ಮಾಡುವ ಪವಿತ್ರ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ, ಇಂಥವರಿಗೆ ಮಾತ್ರ ಗುರುಗಳು ಎಂಬ ಅಭಿಪ್ರಾಯವು ಸಲ್ಲತಕ್ಕದ್ದು. ಗುರುಗಳು ಅಂದ್ರೆ ಏನು? ಅಭಿಧಾಮ ಅನ್ನೋದು ಗುರುಗಳು ಶಿಷ್ಯರನ್ನು ತರಬೇತು ಮಾಡುವ ಪವಿತ್ರ ಕರ್ತವ್ಯವನ್ನು ನಿರ್ವಹಿಸುತ್ತಿರುತ್ತಾರೆ, ಇಂಥವರಿಗೆ ಮಾತ್ರ ಗುರುಗಳು ಎಂಬ ಅಭಿಧಾನವು ಸಲ್ಲತಕ್ಕದ್ದು. ಈ ಶಿಷ್ಯತ್ವಕ್ಕೆ ಸಂಬಂಧಪಟ್ಟ ಕೆಲಸವನ್ನು ಯೋಗ್ಯತೆಯನ್ನು ಕುರಿತು ಪ್ರಸ್ತಾಪಿಸೋಣ. ಇಲ್ಲಿ ಆ ಶಿಷ್ಯರನ್ನ ತರಬೇತಿ ಮಾಡುವುದಕ್ಕಾಗಿ ಯಾರು ಶಿಷ್ಯರಿಗೆ ತರಬೇತಿ ಮಾಡ್ತಾರೋ ಅವರು ಗುರುಗಳು, ತರಬೇತಿ ಪಡ್ಕೊಳ್ತಕ್ಕಂಥವರು ಶಿಷ್ಯರು. ಇಲ್ಲಿ ಅವರ ಏನು ಮತ್ತೊಂದು ಏನ್ ಹೇಳ್ತಾರಪ್ಪ ಅಂದ್ರೆ, ಈ ಶಿಷ್ಯತ್ವಕ್ಕೆ ಸಂಬಂಧಪಟ್ಟ ಕೆಲಸವನ್ನು ಯೋಗ್ಯತೆಯನ್ನು ಕುರಿತು ಪ್ರಸ್ತಾಪಿಸೋಣ. ಶಿಷ್ಯತ್ವಕ್ಕೆ ಯಾವ ರೀತಿ ಇರಬೇಕು, ಅವ್ರ ಕೆಲಸ ಏನು, ಅವ್ರ ಯೋಗ್ಯತೆ ಏನು, ಹೇಗಿರಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಮೊಟ್ಟ ಮೊದಲು ಗ್ರಹಿಸಬೇಕಾದದ್ದೇನೆಂದರೆ, ಸಿದ್ಧ ಪುರುಷರು ತಮ್ಮ ಇಡೀ ಜೀವಿತವನ್ನೆಲ್ಲ ಮಾನವ ಕೋಟಿಯ ಹಿತಕ್ಕಾಗಿ ಸಮರ್ಪಣೆ ಮಾಡಿಕೊಂಡಿರುವರು. ಈ ಗುರುಗಳು ಇದಾರಲ್ಲ, ಇವರು ಮಾನವ ಉದ್ಧಾರಕ್ಕಾಗಿ ತನ್ನ ಜೀವನವೆಲ್ಲವನ್ನು ಸಮರ್ಪಣೆ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತಮ್ಮ ಸರ್ವಶಕ್ತಿಯನ್ನು ಮೀಸಲಾಗಿಟ್ಟಿರುತ್ತಾರೆ. ಅವರು ಪೂರ್ಣವಾಗಿ ತನ್ನ ಸಾಮರ್ಥ್ಯ, ಶಕ್ತಿ ಅದಕ್ಕೆ ಮೀಸಲಾಗಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ಗುರುಗಳು. ಆ ಮಹಾತ್ಮರ ಶಕ್ತಿಯು ಎಷ್ಟೇ ಅಪಾರವಾಗಿದ್ದಾಗಿಯೂ ಅದಕ್ಕೂ ಒಂದು ಪರಿಮಿತಿ ಇರುತ್ತದೆ. ಎಷ್ಟು ಸಾಮರ್ಥ್ಯ ಶಕ್ತಿ ಇದ್ರೂ ಸಮೇತ ಒಂದು ಪರಿಮಿತಿ. ಈಗ ಪರಿಮಿತಿ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನಮ್ಮ ಕಣ್ಣು ನೋಡುವುದು ಇಷ್ಟೇ ದೂರ, ಅದಕ್ಕೆ ಒಂದು ಪರಿಮಿತಿ. ಕೇಳಿಸ್ಕೊಳ್ತಕ್ಕಂಥದ್ದು ಇಷ್ಟು ಪರಿಮಿತಿ ನಮ್ಗೆ ತಕ್ಕಂತೆ.
ಹಾಗೆ ಗುರುಗಳಿಗೂ ಸಮೇತ ಅವರ ಕೆಲಸ ಕಾರ್ಯವು ಅವರಿಗೆ ಒಂದಷ್ಟು ಪರಿಮಿತಿ ಇರುತ್ತದೆ. ಆದುದರಿಂದ ಅವರ ಪ್ರತಿಯೊಂದು ಸಣ್ಣ ಭಾಗವನ್ನೂ ಸಹ ಅವರು ಸದುಪಯೋಗ ಮಾಡುತ್ತಾರೆ. ನಮ್ ತರ ಅಲ್ಲ, ಅದ್ರಾಗ್ಲೇ ಹೋದ್ರಾಗ್ಲೇ ಏನೋ ನೆಪ ಮಾಡ್ಕೊಂಡಿರ್ತಕ್ಕಂಥ ಅಂದರೆ ಅವರು ಪೂರ್ಣವಾಗಿ ಕೆಲಸ ಮಾಡ್ತಾ ಇರ್ಬೇಕು. ಅವ್ರ ಕರ್ತವ್ಯ ನಿರ್ವಹಿಸುವುದು ಹೆಚ್ಚು ಕಡಿಮೆ ಆದ್ರೆ ನಮ್ಮ ಸಮಾಜವೇ ಅಥವಾ ಇದೇ ಹೆಚ್ಚು ಕಡಿಮೆ ಆಗ್ತದೆ. ಆದ್ರಿಂದ ಹಗಲು ಇರುಳು ಅವರು ಪೂರ್ಣವಾಗಿ ಇದರ ಕಡೆ ಗಮನವಿಟ್ಟು ಕರ್ತವ್ಯನ ನಿರ್ವಹಿಸ್ತಾ ಬರ್ತಾ ಇದ್ದಾರೆ. ಅನವಶ್ಯಕವಾಗಿ ಅದರಲ್ಲಿ ಎಲ್ಲಷ್ಟು ಪೋಲಾಗುವುದಿಲ್ಲ. ಅವ್ರು ಮಾಡ್ತಕ್ಕಂಥ ಕಾರ್ಯ ಕೆಲಸಗಳು ಒಂದು ಚೂರು ಪೋಲಾಗಲ್ಲ. ಪೋಲಾಗುವುದಂದ್ರೆ ಏನು ನಮ್ಗೆ ಎಲ್ಲರಿಗೂ ಗೊತ್ತು. ಯಾವ್ದಾದ್ರು ಒಂದು ವಸ್ತು ಚಿಕ್ಕಾಪಟ್ಟೆ ಖರ್ಚು ಮಾಡ್ತಕ್ಕಂಥದ್ದು, ಹೆಚ್ಚು ಮಾಡ್ತಕ್ಕಂಥದ್ದು ಪೋಲ್ ನಮ್ಮ ಸಮಯವನ್ನ ವ್ಯರ್ಥ ಮಾಡ್ತೀವಿ ಬಿಡು, ಅದು ಪೋಲ್ ಮಾಡ್ತೀವಿ. ಹರಟೆ ಮಾಡ್ಕೊಂಡು ಕಾಲ ಹರಟೆ ಮಾಡ್ತೀವಲ್ಲ, ಅದು ಪೋಲ್. ಆ ರೀತಿ ನಾವು ಅದನ್ನು ಮಾಡಬಾರದು. ಅದಕ್ಕೆ ನಮ್ಗೆ ಸೊಸೈಟಿಲಿ ಹೇಳೋದು, ನಾವು ದೊಡ್ಡ ಹರಟೆ ಮಾತುಗಳು ಹೇಳ್ಕೊಂಡು ಕೂತ್ಕೋಬಾರ್ದು ಅಂತ ಅನ್ನೋದು. ಈ ರೀತಿಯಲ್ಲಿ ಗುರುಗಳು ತಮ್ಮ ಶಕ್ತಿಯನ್ನು ವಿನಿಯೋಗ ಮಾಡುತ್ತಾರೆ. ಯಾವಾಗ್ಲೂ ಅವರ ಶಕ್ತಿ ಸಾಮರ್ಥ್ಯವು ಶಿಷ್ಯರ ಮೇಲೆ ವಿನಿಯೋಗ ಮಾಡಿ ಕೆಲಸ ಮಾಡಿಸ್ತಾರೆ. ಒಬ್ಬ ಶಿಷ್ಯನನ್ನು ತೆಗೆದುಕೊಳ್ಳಬೇಕಾದರೆ, ಶಿಷ್ಯನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಆತನಿಗೆ ಗಮನ ಕೊಟ್ಟು ಕೆಲಸ ಮಾಡಲು ಒಂದು ಗೊತ್ತಾದ ಪ್ರಮಾಣದಲ್ಲಿ ಶಕ್ತಿ ಖರ್ಚಾಗುತ್ತದೆ. ಯಾಕಂದ್ರೆ ಹಾಗೆ ಶಿಷ್ಯನ್ ತಕೊಂಡು ತರಬೇತಿ ಪಡಿಸೋದಕ್ಕಲ್ಲ, ಅವನಲ್ಲಿ ಅರ್ಹತೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನೋಡಿ ಅರ್ಹತೆ ಹೊಂದಿರತಕ್ಕಂಥವರಿಗೆ ತರಬೇತಿಯನ್ನು ಕೊಡ್ತಾರೆ. ಸುಮ್ಮನೆ ಒಂದು ತರಬೇತಿ ಕೊಡಬೇಕಾದ್ರೆ ಅವರ ಶಕ್ತಿ ಸಾಮರ್ಥ್ಯ ವ್ಯಯವಾಗುತ್ತದೆ. ಆದ್ದರಿಂದ ಚಿಕ್ಕಾವಟ್ಟೆಯವ್ರನ್ನ ಶಿಷ್ಯರನ್ನಾಗೆ ಮಾಡ್ಕೋಬಾರದು. ಈ ದೃಷ್ಟಿಯಲ್ಲೇ ಇಟ್ಕೊಂಡು ನಾವು ತೀಸಾಕಲ್ ಸೊಸೈಟಿ ಮೆಂಬರ್ಗಳನ್ನ ಮಾಡ್ಕೋಬೇಕಾದ್ರೆ ಚಿಕ್ಕಾಪಟ್ಟಿ ಯಾರಂದ್ರೆ ಅವ್ರ ಮೆಂಬರ್ಶಿಪ್ ಮಾಡ್ಕೊಳ್ತಕ್ಕಂಥದ್ದಲ್ಲ, ಅರ್ಹತೆ ಅಲ್ಲ. ಒಬ್ಬ ಶಿಷ್ಯನನ್ನು ತೆಗೆದುಕೊಳ್ಳಬೇಕಾದ್ರೆ ಆತನಿಗೆ ಗಮನ ಕೊಟ್ಟು ಕೆಲಸ ಮಾಡಲು ಒಂದು ಗೊತ್ತಾದ ಪ್ರಮಾಣದಲ್ಲಿ ಶಕ್ತಿ ಖರ್ಚಾಗುತ್ತದೆ. ಅಂತಹ ಪ್ರಮಾಣದ ತಮ್ಮ ಶಕ್ತಿ ಮತ್ತು ಕಾಲವನ್ನು ಸಾಮೂಹಿಕವಾಗಿ ಮಾನವ ಕೋಟಿಯ ಕಲ್ಯಾಣ ಕಾರ್ಯಕ್ಕೆ ವಿನಿಯೋಗ ಮಾಡಿದರೆ ಎಷ್ಟು ಪ್ರಯೋಜನ ಉಂಟಾಗುತ್ತಿತ್ತೋ ಕೊನೆ ಪಕ್ಷ ಅಷ್ಟೇ ಪ್ರಯೋಜನವಾದರೂ ಅಂತಹ ಶಿಷ್ಯತ್ವದ ಮೂಲಕ ಲಭಿಸುವ ಭರವಸೆ ಇದ್ದಲ್ಲಿ ಮಾತ್ರ ಅಂತವರನ್ನು ಶಿಷ್ಯನನ್ನಾಗಿ ತೆಗೆದುಕೊಳ್ಳುತ್ತಾರೆ. ಅವರು ಪರೀಕ್ಷೆ ಮಾಡ್ತಾರೆ. ಶಿಷ್ಯನನ್ನಾಗಿ ಆಯ್ಕೆ ಮಾಡಿಕೊಂಡ್ರೆ ದೇವರ ದೃಷ್ಟಿಯಿಂದ, ಸಮಾಜದ ದೃಷ್ಟಿಯಿಂದ ಮುಂದುವರಿತಾರ, ಅಭಿವೃದ್ಧಿ ಹೊಂದುತ್ತಾನೆ ಇಲ್ವಾ ಅಂತಕ್ಕಂಥದ್ದು ನೋಡಿ ಅವರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇದೇ ರೀತಿ ಇವೆಲ್ಲ ಬರ್ತಕ್ಕಂಥದ್ದು ಈ ಆಧಾರ ನೋಡ್ಕೊಂಡೇ ನಮ್ಮ ತೀಸಾಕಲ್ ಸೊಸೈಟಿನ ಪ್ರಾರಂಭ ಮಾಡಿರೋದು. ಸೊಸೈಟಿಯಲ್ಲಿ ಸದಸ್ಯರನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಈ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಸೊಸೈಟಿ ಸದಸ್ಯರನ್ನ ಆಯ್ಕೆ ಮಾಡ್ಕೋಬೇಕು. ಇದಲ್ಲದೆ ಅಂತವರನ್ನು ಶಿಷ್ಯನನ್ನಾಗಿ ತೆಗೆದುಕೊಳ್ಳುವುದಿಲ್ಲ. ಅದು ಅವರು ಅನುಸರಿಸುವ ಕಟ್ಟುನಿಟ್ಟಾದ ನಿಯಮ. ಇವನು ಕೆಲಸಕ್ಕೆ ಬರ್ತಾನೆ, ತರಬೇತಿ ಕೊಡಬಹುದು, ಅರ್ಹತೆ ಇದೆ ಅಂತಂದ ಅವ್ರ ಮನಸ್ಸಿಗೆ ಬಂದರೆ ಮಾತ್ರ ಅವರ ಶಿಷ್ಯನನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಒಬ್ಬ ವ್ಯಕ್ತಿಗೆ ಅನೇಕ ಸದ್ಗುಣಗಳಿರಬಹುದು. ಆದುದರಿಂದ ಅಂತಹವನ್ನು ಪ್ರಯೋಜನಕರವಾದ ರೀತಿಯಲ್ಲಿ ಅವನ ಕೆಲಸಕ್ಕೆ ಅನುವಾಗಬಹುದು. ಸದ್ಗುಣಗಳಿದ್ದು ಅವನ ಕೆಲಸಕ್ಕೆ ಅನುವು ಅಂತಂದ್ರೆ ಆತರಕ್ಕೆ ಬಂದು ಕೆಲಸ ಮಾಡುವ ಸಾಮರ್ಥ್ಯ ಇದೆ ಅಂತ ಕಂಡು ಬಂದಾಗ ಅಂತವನಿಗೆ ಬೇರೆ ಒಂದು ದೊಡ್ಡ ದೋಷವೂ ಇರಬಹುದು. ಎಲ್ಲವೂ ಇದೆ, ಕೆಲಸ ಮಾಡ್ತಾನೆ, ಪರವಾಗಿಲ್ಲ ಅಂದ್ಕೊಂಡಾಗ ಅವನಲ್ಲಿ ಏನಾದ್ರೂ ಒಂದು ದೋಷ ಇರುತ್ತೆ. ದೋಷವಿರುವುದು ಕಂಡುಬಹುದು. ಆ ದೋಷ ಇದೆ ಅಂತ ಅನ್ನೋದನ್ನ ಬಿಡಕ್ಕಾಗಲ್ಲ. ಆದರೆ ಅವನನ್ನ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ನಾವು ನೋಡಿ, ನಮ್ಮ ಸೊಸೈಟಿ ಮೇಡಮ್ ಬ್ಲಾವಟ್ಸ್ಕಿ ಅವರು ಗೊತ್ತಲ್ಲ, ಎಲ್ಲರಿಗೂ ತೀರ ಪರಿಚಿತ. ಮೇಡಮ್ ಬ್ಲಾವಟ್ಸ್ಕಿ ಅವ್ರಿಗೆ ಎಲ್ಲಾ ಗುಣಗಳು, ಎಲ್ಲಾ ವ್ಯವಸ್ಥೆ, ಏನ್ ಮಾಡ್ಬೇಕಂತ ಕೆಲಸ ಎಲ್ಲವೂ ಇದೆ. ಅವರಲ್ಲಿ ಒಂದು ಕೆಟ್ಟ ಸ್ವಭಾವ ಇದೆ. ಎಲ್ಲ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆಯೋ ಇಲ್ವೋ, ಅವರ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿರ್ತಾರೆ. ನಮ್ಮ ಬೋಧನೆ ಮಾಡುವಾಗ ಬೀಡಿ ಸಿಗರೇಟ್ ಕುಡಿಯಬಾರ್ದು ಅಂತಾವ್ ಇಂಥವೆಲ್ಲ ಪ್ರತಿಜ್ಞೆ ಮಾಡ್ತೀವಿ. ಆದ್ರೆ ಅವ್ರ ಕೈಯಲ್ಲಿ ಸಿಗರೇಟ್ ಇದೆಯಲ್ಲ, ಇದನ್ನ ಅನೇಕ ಜನರು ವಾದ ವಿವಾದಗಳು ಮಾಡ್ತಾರೆ. ಅವರೆಲ್ಲ ಹಿಂಗೆ ಹೇಳ್ತಾರೆ, ಹಂಗೆ ಹೇಳ್ತಾರೆ. ಅದು ನೋಡಿ, ಯಾವಾಗ ನೋಡಿದ್ರು ನೋಡಿ ನಮ್ಮ ಅವ್ರ ಕೈಯಲ್ಲಿ ಅಲ್ಲೇ ಇದೆ ನೋಡಿ, ನಾವು ಫೋಟೋ ಕೈಯಲ್ಲಿ ಸಿಗರೇಟ್ ಇದೆ. ಆದ್ರೆ ಎಂತಹ ಗುಣಗಳಿದೆ ಅವ್ರ ಹತ್ರ. ಈ ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ ಸಾಮರ್ಥ್ಯ, ಶಕ್ತಿ ಇದೆ. ಆದರೆ ಅದು ಒಂದನ್ನು ನೋಡಿ ಅಂತವ್ರನ್ನ ಬಿಡಬಾರದು. ಬೇರೆ ಒಂದು ದೊಡ್ಡ ದೋಷವಿರಬಹುದು. ಆ ದೋಷವು ಆತನಿಂದ ಉಂಟಾಗುವ ಪ್ರಯೋಜನಕ್ಕೆ ಧಕ್ಕೆ ತರಬಹುದು.
ಹೀಗಿದ್ದ ಪಕ್ಷದಲ್ಲಿ ಅಂಥವನನ್ನು ತಮ್ಮ ಉಮೇದುವಾರಿ ಶಿಷ್ಯನನ್ನಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಯಾವುದೋ ಅಲ್ಪ ಸ್ವಲ್ಪ ದೋಷ ಇರುತ್ತೆ, ಅವರಿಂದ ಮುಂದೆ ಉಪಯೋಗವಾಗುತ್ತೆ ಅಂತಕ್ಕಂಥವ್ರನ್ನ ಆಯ್ಕೆ ಮಾಡ್ಕೋಬಹುದು. ಎಲ್ಲಾ ಪರಿಶುದ್ಧವಾಗಿರ್ತಕ್ಕಂಥವ್ರು ಹುಡುಕ್ತಾ ಹೋದ್ರೆ ಯಾರು ಸಿಗಲ್ಲ. ಆದ್ರಿಂದ ಈ ರೀತಿ ಆಯ್ಕೆ ಮಾಡ್ಕೋಬಹುದು. ಅಂತಹ ಶಿಷ್ಯನಿಗೆ ನೀನು ಪ್ರಬಲವಾದ ದೋಷವನ್ನು ಗೆದ್ದುವುದಾದರೆ ನಿನ್ನನ್ನು ಉಮೇದುವಾರಿ ಸಹಾಯಕನನ್ನಾಗಿ ತೆಗೆದುಕೊಳ್ಳಬಲ್ಲೆ. ಆ ಒಂದು ಅಲ್ಪ ಸ್ವಲ್ಪ ಯಾವ್ದಾದ್ರು ದೋಷಗಳು ಇದ್ರೂ ಸಮೇತ ಅವನು ಮೀರಿ ಮುಂದೆ ಕೆಲಸಕ್ಕೆ ಬರ್ತಾನೆ ಅಂತ ಅನ್ನೋದು ನಮಗೆ ಖಾತ್ರಿ ಆದಾಗ ಅವ್ರನ್ನ ಸೇರಿಸ್ಕೋಬೇಕು ಎಂಬುದಾಗಿ ಹೇಳುವ ಮನೋಭಾವನೆ ಆ ಮಹಾತ್ಮರದು. ಇವೆಲ್ಲ ಹೇಳ್ತಾ ಇರುವುದು ನಮ್ಮ ಸೊಸೈಟಿ ಮುಂದುವರಿಯುವುದಕ್ಕಾಗಿ ಮೆಂಬರ್ಗಳನ್ನ ಎಂತವ್ರನ್ನ ಆಯ್ಕೆ ಮಾಡ್ಕೋಬೇಕು, ಆ ಮೆಂಬರ್ಗಳಿಗೆ ಯಾವ ರೀತಿ ನಾವು ತರಬೇತಿ ಕೊಡಬೇಕು ಅಂತ ಅನ್ನುವುದು ಇದ್ರ ಮುಖಾಂತರ ತಿಳ್ಕೊಂಡು ನಾವು ಕೆಲಸಗಳು ಮಾಡ್ತೀವಿ. ನಮ್ಮಲ್ಲಿ ಅನೇಕ ಉಮೇದುವಾರರು ಪರಹಿತಾರ್ಥ ಭಾವನೆ ಉಳ್ಳವರಾಗಿರುತ್ತಾರೆ, ಸೇವಾ ತತ್ಪರರಾಗಿರುತ್ತಾರೆ. ಈ ದೃಷ್ಟಿಯಿಂದ ನಾವು ಸಾಧಾರಣ ಮನುಷ್ಯರಿಗಿಂತ ಎಷ್ಟೋ ಮುಂದುವರಿಯುತ್ತೇವೆ. ಏಕೆ ಗುರುಗಳು ನಮ್ಮನ್ನು ಶಿಷ್ಯರನ್ನಾಗಿ ತೆಗೆದುಕೊಳ್ಳಬಾರದು ಎಂಬುದಾಗಿ ಗೊಣಗುಟ್ಟುತ್ತಾರೆ. ನಮ್ಮಲ್ಲಿ ಬೇರೆಯವರೆಲ್ಲ ಫಂಕ್ಷನ್ ತರ ನಮ್ಮ ಸೊಸೈಟಿ ಕಾರ್ಯಕ್ರಮಗಳು ಬಂದಾಗ ಮಾಮೂಲಿ ಮೆಂಬರ್ಗಳು ಇರ್ತಾರೆ, ಬೇರೆಯವರು ಬರ್ತಾರೆ. ಬೇರೆಯವರೆಲ್ಲ ನೋಡಿಬಿಟ್ಟು, ನೋಡಪ್ಪ ನಾವೇನ್ ಇವ್ರಿಗಿಂತ ನಿಮ್ ಮೆಂಬರ್ಗಳು ಮಾಡ್ಕೊಂಡಿದಾರ, ಅವ್ರಿಗಿಂತ ಕಡಿಮೆನ ನಾವ್ ಯಾವ್ದ್ರಲ್ಲಿ ಕಡಿಮೆ ಇಲ್ಲ, ನಮ್ಮನ್ನ ಯಾಕೆ ಮೆಂಬರ್ಶಿಪ್ ಮಾಡ್ಕೊಳ್ಳಿಲ್ಲ ಅಂತ ಗೊಣಕೊಡ್ತಕ್ಕಂಥವ್ರು ಇರ್ತಾರೆ. ಅದು ಹುಮ್ಮಸ್ಸು ಏನಾಗುತ್ತೆಪ್ಪ ಅಂತಂದ್ರೆ 2-3 ದಿವಸ 2-3 ಕಾರ್ಯಕ್ರಮಗಳಿಗೆ ಹುಮ್ಮಸ್ಸಾಗಿ ಬರ್ತಾರೆ, ಆಮೇಲೆ ಅವ್ರ ನಾಪತ್ತೆನೇ ಇರಲ್ಲ. ಇವನ್ನೆಲ್ಲ ನಾವು 1-6 ತಿಂಗಳು 1 ವರ್ಷನೂ ಅವ್ರನ್ನ ಅಬ್ಸರ್ವ್ ಮಾಡಿ ಒಂದ್ ಕೆಲ್ಸಕ್ಕೆ ಬರ್ತಾನೆ. ಇವನ ನಾವೇ ನೋಡಿ, ಒಬ್ಬ ಸದಸ್ಯನ ಮಾಡಿದಾಗ ಅವನು ತಪ್ಪು ಕೆಲಸ ಮಾಡಿದ್ರೆ ಆ ತಪ್ಪು ಕೆಲಸದ ಪರಿಣಾಮ ಇದಕ್ಕೆಲ್ಲ ಕರ್ಮ, ಆ ಕರ್ಮ ಯಾರು ಮೆಂಬರ್ಶಿಪ್ ನಾಗ ಮಾಡೋದಕ್ಕೆ ಪ್ರಪೋಸಲ್ ಮಾಡಿರ್ತೀವೋ ಅವನಿಗೂ ಸಮೇತ ಬರುತ್ತೆ. ಆ ರೀತಿ ನಾವು ಬಹಳ ಹುಷಾರಾಗಿ ಅವ್ರನ್ನ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡ ಮೇಲೆ ಅವ್ರನ್ನ ತರಬೇತಿ ಕೊಡ್ತಕ್ಕಂಥದ್ದು. ತರಬೇತಿ ಅಂತಂದ್ರೆ ನಾವು ಯಾವ ಸಂದರ್ಭದಲ್ಲಿ ಯಾವ ಪುಸ್ತಕಗಳನ್ನು ಓದಬೇಕು, ಹೇಗಿರ್ಬೇಕು, ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾವು ಗೈಡೆನ್ಸ್ ಕೊಡ್ತಾನೆ ಇರ್ಬೇಕು. ನಮ್ಮಲ್ಲಿ ಅನೇಕ ಉಮೇದುವಾರರು ಪರರ ಹಿತಾರ್ಥ ಭಾವನೆ ಉಳ್ಳವರಾಗಿರುತ್ತಾರೆ. ಅಂದ್ರೆ ಸಮಾಜ ಸೇವೆ ಮಾಡ್ತಕ್ಕಂಥವ್ರು ನಾವು ನೋಡ್ತೀವಿ ಸಮಾಜದಲ್ಲಿ ಆಚೆ ಕಡೆ ಬಹಳ ಸಮಾಜ ಸೇವೆ ಮಾಡ್ತಾ ಇರ್ತಾರೆ. ಸಮಾಜ ಸೇವೆ ಮಾಡುವುದಕ್ಕೂ ಸೊಸೈಟಿಯಲ್ಲಿ ಮೆಂಬರ್ ಆಗುವುದಕ್ಕೂ ವ್ಯತ್ಯಾಸ. ಈ ದೃಷ್ಟಿಯಿಂದ ತಾವು ಸಾಧಾರಣ ಮನುಷ್ಯನಿಗಿಂತ ಎಷ್ಟೋ ಮುಂದಿರುತ್ತೇವೆ. ಏಕೆ ಗುರುಗಳು ನಮ್ಮನ್ನು ಶಿಷ್ಯರನ್ನಾಗಿ ತೆಗೆದುಕೊಳ್ಳಬಾರದು? ಸಮಾಜ ಸೇವೆ ಮಾಡುವುದಲ್ಲ, ಅದನ್ನು ಗುಣಗಳು ಇರಬೇಕು. ನೀನು ಸಂಪಾದನೆ ಅವ್ಯವಹಾರದಲ್ಲಿ ಬೇಕಾದಷ್ಟು ಸಂಪಾದನೆ ಮಾಡಿಕೊಂಡು ಸಮಾಜ ಸೇವೆ ಎಲ್ಲಾ ಮಾಡ್ಬೋದು, ಏನು ಪ್ರಯೋಜನ ಇಲ್ಲ. ನಾವು ನಿಜವಾಗ್ಲೂ ಈಸಾಪುರ ಸೊಸೈಟಿಯಲ್ಲಿ ಅನ್ನಸಂತರ್ಪಣೆ ಮಾಡೋದಕ್ಕೆ ದುಡ್ಡು ಕೊಡ್ತೀನಿ ಅಂತಂದ್ರೆ ಅಯ್ಯೋ ಕೊಡ್ತಾ ಇದ್ದಾನ ಅಂತ ನಾವು ಮುನ್ನುಗ್ಗಿ ತಗೋಬಾರ್ದು. ಎಲ್ಲರ ಹತ್ರ ದುಡ್ಡು ಸಮೇತ ತಕೊಂಡಿದ್ದಕ್ಕೆ ವ್ಯವಹಾರ ನಡೆಸಬಾರದು. ಯಾಕಂದ್ರೆ ಅದು ಹಿನ್ನೆಲೆ ನೋಡಿದ್ರೆ ಅವನು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಯಾವ ರೀತಿ ಆ ದುಡ್ಡು ಇದ್ರ ಮೇಲೆ ಹಾಕಿದಾಗ ಕೆಟ್ಟ ಪರಿಣಾಮ ಸೊಸೈಟಿ ಮೇಲೆ ಬೀಳುವುದು. ವಸ್ತುತಃ ಸಂಗತಿಗಳನ್ನು ಧೈರ್ಯವಾಗಿ ಎದುರಿಸಿ ವಿಮರ್ಶೋಣ. ಗುರುಗಳು ಅಂತವರಲ್ಲಿ ಇನ್ನೂ ಚಿಲ್ಲರೆ ದೋಷಗಳು ಇರುವುದರಿಂದ ಅಂತವರನ್ನು ಶಿಷ್ಯರನ್ನಾಗಿ ತೆಗೆದುಕೊಳ್ಳುವುದಿಲ್ಲ. ಚಿಲ್ಲರೆ ದೋಷಗಳು ಇರುತ್ತೆ, ಅಂತವ್ರನ್ನು ಶಿಷ್ಯರನ್ನಾಗಿ ನಾವು ಆಯ್ಕೆ ಮಾಡ್ಕೋಬಾರದು. ಅವರಿಗೆ ಕೆಲವು ದಿವಸ ವೇಟ್ ಮಾಡಿಸಿ ಆ ಯೋಗಕ್ಷೇಮ, ಅವನ ವ್ಯವಹಾರ, ಅವನ ನಡೆ ನುಡಿಗಟ್ಟು ಆಗಿರುತ್ತೆ ಅಂತ ಅನ್ನೋದನ್ನ ನೋಡ್ತಾ ಅದನ್ನ ತರಬೇತಿ ಕೊಡ್ತಾ ನಂತರ ಅವನ್ನ ಮೆಂಬರ್ಶಿಪ್ ಆಗಿ ಮಾಡ್ಕೋಬೇಕು. ಅಂತವರ ಪರಾರ್ಥ ಭಾವನೆ, ಸೇವಾ ತತ್ಪರತೆ, ಸಹಾನುಭೂತಿ ಇವುಗಳೇನೋ ನಿಮ್ಮ ಲೆಕ್ಕಕ್ಕೆ ಜಮಾ ಆಗತಕ್ಕ ಸದ್ಗುಣಗಳೇ. ಆದರೆ ಕೆಲವು ದೌರ್ಬಲ್ಯಗಳಿರುತ್ತವೆ. ಅವನು ಮಾಡುವ ಸೇವಾ, ಜನರೊಂದಿಗೆ ಬೆರಿಕೆ ಮಾಡ್ತಕ್ಕಂಥದ್ದು, ವ್ಯವಹಾರವು ಚೆನ್ನಾಗಿರುತ್ತೆ. ಆದ್ರೆ ಅವನ ಅಂತರಂಗದಲ್ಲಿ ಕೆಲವು ಬದಲಾವಣೆಗಳು ಆಗಬೇಕಾಗಿ ಬರುತ್ತೆ. ಆದ್ರಿಂದ ವೇಟ್ ಮಾಡಬೇಕು. ಇವುಗಳಿಗಿಂತ ನಿಮ್ಮ ಸದ್ಗುಣಗಳು ಹೆಚ್ಚು ಬೆಳೆ ಉಳ್ಳವು. ನಿನ್ನ ಜಬರ್ದಸ್ತಿಯಾಗಿ ದಾನ ಧರ್ಮ ಮಾಡುವುದು, ಒಂದು ದಿವಸ ಏಕದಮ್ ನಂದು 10,000 ರೂಪಾಯಿ ಹಾಕ, 50,000 ಹಾಕ, ಇದು ಕಟ್ಟು ಅದು ಕಟ್ಟು ಅಂತ ಜಬರ್ದಸ್ತಿಯಿಂದ ಕೊಡತಕ್ಕಂಥವ್ರು ಇದ್ದಾರೆ ಅಂತ ಅಂದ್ಕೊಂಡ್ರೆ ಅದು ಅಷ್ಟೊಂದು ಪ್ರಯೋಜನ ಇಲ್ಲ. ಯಾಕಂದ್ರೆ ಅವನ ಸಂಪಾದನೆ, ಅವನ ಮನಸ್ಸು ತತ್ವ, ಅವನು ಎಂತಾವುದು ಅಂತ ಅನ್ನೋದು ತಿಳ್ಕೊಂಡು ದಾನ ತಗೋಬೇಕ ಹೊರತು ಚಿಕ್ಕತು ಅಂತ ಹೇಳ್ಬಿಟ್ಟು ನಾವು ತಗೋಬಾರದು.
ನಿಜ. ಆದರೆ ಅಂತಹ ಒಳ್ಳೆಯ ಭಾವನೆ ಇರತಕ್ಕವರು ಸಾವಿರಾರು ಜನರಿರುತ್ತಾರೆ. ಅವರಿಗಿಂತ ನೀವು ಪಡೆದಿರುವ ತಿಳುವಳಿಕೆಯು ನಿಮ್ಮನ್ನು ಒಂದು ಹೆಜ್ಜೆ ಮುಂದಕ್ಕೆ ತಂದಿದೆ. ಆ ರೀತಿ ತಿಳುವಳಿಕೆ ಇದ್ದು ಸೇವಾ ಸಮರ್ಪಣೆ ಮಾಡ್ತಕ್ಕಂತಹ ಜನರು ಇದ್ದು ಇವನು ಹುರಿದುಂಬಿಸಿಕೊಂಡು ಕೆಲವು ದಿವಸ ಮಾಡೋದಕ್ಕೆ ಬರ್ತಾರೆ. ಅವನ ಹಿನ್ನೆಲೆ ನೋಡಿದ್ರೆ ಹೆಚ್ಚು ಕಡಿಮೆ ಇರುತ್ತೆ, ಅಂತವರ ಅವಶ್ಯಕತೆ ಇರಲ್ಲ. ಆದರೆ ಇಷ್ಟೇ ಅತ್ಯಗತ್ಯವಾದ ಅರ್ಹತೆಗೆ ಸಂಬಂಧಪಟ್ಟ ಸುಗುಣಗಳಾಗಿದ್ದ ಪಕ್ಷದಲ್ಲಿ ಪ್ರತಿಯೊಬ್ಬ ಗುರುವಿಗೂ ಸಾವಿರಾರು ಶಿಷ್ಯರುಗಳು ಒದಗುತ್ತಿದ್ದರು. ಆಗ ಗುರುಗಳು ಅಂತಹ ಶಿಷ್ಯರ ಸಣ್ಣ ಸಣ್ಣ ಕುಂದು ಕೊರತೆಗಳನ್ನು ಗಮನವಿಟ್ಟು ಕಾರ್ಯದಲ್ಲಿ ತಮ್ಮ ಇಡೀ ಶಕ್ತಿಯನ್ನೆಲ್ಲ ವಿನಿಯೋಗ ಮಾಡಬೇಕಾಗಿ ಬಂದು ಅವರ ಉನ್ನತ ಮಟ್ಟದ ಎಂದರೆ ಅರೂಪಲೋಕದಲ್ಲಿ ಅಂತರಾತ್ಮರಗಳ ಬೆಳವಣಿಗೆ ಅವಶ್ಯಕವಾದ ಕಾರ್ಯವು ನಿಂತು ಹೋಗುತ್ತದೆ. ನೋಡು, ಆ ಚಿಕ್ಕಾಬಟ್ಟೆ ಬೇರೆಯವರು ಎಲ್ಲಾ ಜನರನ್ನು ಆಯ್ಕೆ ಮಾಡಿಕೊಂಡು ಮೆಂಬರ್ಶಿಪ್ ಮಾಡೋದು ಅಂದ್ರೆ ಅವರು ಉನ್ನತ ಮಟ್ಟಕ್ಕೆ ಇರ್ತಕ್ಕಂಥವ್ರು. ಅವ್ರ ಮೇಲ್ಮಟ್ಟದಲ್ಲಿ ಶಿಷ್ಯರನ್ನು ಆಯ್ಕೆ ಮಾಡಿಕೊಂಡು ತರಬೇತಿ ಕೊಟ್ಟು ಸಮಾಜವನ್ನು ಅಭಿವೃದ್ಧಿ ಪಡಿಸೋದು ಅಂತಂದ್ರೆ ದೈವಿ ಯೋಜನೆ ಏನಿದೆಯೋ ದೈವಿ ಯೋಜನೆಗೆ ಸಹಾಯ ಮಾಡ್ತಕ್ಕಂಥವ್ರು ತರಬೇತಿ ಕೊಡ್ತಕ್ಕಂಥವ್ರು ಅವ್ರದ್ದು. ನಮ್ಮದು ಸೊಸೈಟಿಯಲ್ಲಿ ಮೆಂಬರ್ಶಿಪ್ ಮಾಡಿಕೊಂಡು ಅವನ ಸೇವೆ ಮನೋಭಾವ ಇರ್ತಕ್ಕಂಥದ್ದು, ಬೇರೆ ಜನರಿಗೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ವಾ ಅಂತ ನಾವು ಗಮನವಿಟ್ಟು ಅಂತವ್ರನ್ನ ಆಯ್ಕೆ ಮಾಡ್ಕೋಬೇಕು. ಬೇರೆ ಯಾವನಂದ್ರೆ ಅವನ್ ತಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಯಾಕೆ ತಕೋಬಾರ್ದು ಅಂತ ನೋಡಿ ಇಲ್ಲಿ ಹೇಳ್ತಾರೆ. ಅವರ ಉನ್ನತ ಮಟ್ಟದ ಎಂದರೆ ಅರೂಪಲೋಕದಲ್ಲಿ ಅಂತರಾತ್ಮರುಗಳ ಬೆಳವಣಿಗೆ ಅವಶ್ಯಕವಾದ ಕಾರ್ಯವು ನಿಂತು ಹೋಗುತ್ತೆ. ರೂಪಲೋಕ ಅರೂಪಲೋಕದಲ್ಲಿ ನಮ್ಮಂತವರಿಗೆ ಬೆಳವಣಿಗೆ ಆಗಿರತಕ್ಕಂಥ ಅಲ್ಲಿ ತರಬೇತಿ ಕೊಡ್ತಾರಂತೆ ಅವರು. ಯಾವಾಗ ಇಂಥವ್ರು ನಾವು ತೆಗೆದುಕೊಂಡು ಗಮನವೆಲ್ಲ ಪೂರ್ಣವಾಗಿ ಈ ಕಡೆ ಕೊಟ್ಟಾಗ ಅರೂಪಲೋಕದಲ್ಲಿ ನಾವು ತರಬೇತಿ ಕೊಡ್ತಕ್ಕಂಥದ್ದು ನಮಗೆ ನಿಂತು ಹೋಗುತ್ತೆ, ಆ ಕಾರ್ಯವು ನಿಂತು ಹೋಗುತ್ತೆ. ಯಾವಾಗ ಆ ಕಾರ್ಯವು ನಿಂತು ಹೋದ್ರೆ ಮುಂದೆ ಬೆಳವಣಿಗೆ ಮಾಡುವುದಕ್ಕೆ ಶಿಷ್ಯರು ಉತ್ತಮ ರೀತಿಯಲ್ಲಿ ಹೋಗುವುದಕ್ಕಾಗಿ ನಾವು ಅವರಿಗೆ ತರಬೇತಿ ಕೊಡುವುದಕ್ಕೆ ಆಗಲಾರದು, ಅವರು ಪೂರ್ಣವಾಗಿ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಇದ್ದೋಗ್ತಕ್ಕಂಥ ಸಂಭವಗಳಿರುತ್ತೆ. ಆದ್ದರಿಂದ ಚಿಕ್ಕಾಬಟ್ಟೆ ಶಿಷ್ಯರನ್ನು ತೆಗೆದುಕೊಂಡು ಅವರಿಗೆ ತರಬೇತಿ ಕೊಡುವುದಾಗಲಿ ಅವರ ಕಡೆ ಗಮನವನ್ನು ಕೊಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರು. ಆದ್ದರಿಂದ ಗುರುಗಳು ಯಾವ ದೃಷ್ಟಿಯಿಂದ ಮಾನವ ಜೀವಿತವನ್ನು ನೋಡುತ್ತಾನೆಯೋ ಆ ದೃಷ್ಟಿಯನ್ನು ಉಮೇದುವಾರನು ಮೊದಲು ಮೈಗೂಡಿಸಿಕೊಳ್ಳಬೇಕು. ಇಲ್ಲಿ ಉಮೇದುವಾರ ಅಂತ ಮಾಮೂಲಿ ಸದಸ್ಯನಾಗಿರ್ತಕ್ಕಂಥವನು ಅವನು ತರಬೇತಿ ಕೊಟ್ಟು ಅವನ ಜೀವನ ಉತ್ತಮಪಡಿಸಿ, ಇಲ್ಲಿ ಇವರು ಗುರುಗಳು ಮತ್ತು ಯೋಗಪಥ ಇದ್ರಲ್ಲಿ ಹೇಳ್ತಾ ಇರತಕ್ಕಂಥದ್ರಲ್ಲಿ ಎಂಥವರನ್ನು ನಾವು ಅವ್ರ ಮಟ್ಟದಲ್ಲಿ ಅಂದ್ರೆ ಮೇಲ್ಮಟ್ಟದಲ್ಲಿ ಅವರ ಆಯ್ಕೆ ಮಾಡ್ಕೊಳ್ತಾರೆ. ನಾವು ಕೆಳಮಟ್ಟದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಜನರನ್ನ ಮೆಂಬರ್ಶಿಪ್ ಮಾಡ್ಕೊಳ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಎಲ್ಲರೂ ಬರ್ತಾರೆ. ನಂದು ಒಂದು ಮೆಂಬರ್ಶಿಪ್ ಮುಂದೆ ಹಾಕುವಂತಕ್ಕಂಥ ಶುದ್ಧ ತಪ್ಪು. ನಾವು ಅವರ ನಡೆ ನುಡಿ ಅವರ ಆಚಾರ ವಿಚಾರ ವ್ಯವಹಾರಗಳು ಯಾವ ರೀತಿ ಅಂತ ಪರಿಶೀಲಿಸಿ ಮೆಂಬರ್ ಮಾಡಿ ಆ ದೃಷ್ಟಿಯಿಂದ ಉಮೇದುವಾರನು ಮೊದಲು ಮೈಗೂಡಿಸಿಕೊಳ್ಳಬೇಕು. ಉಮೇದುವಾರ ಶಿಷ್ಯನನ್ನಾಗಿ ಯಾವಾಗ TS ಮೆಂಬರ್ನಲ್ಲಿ ಮಾಡಿಕೊಂಡು ತರಬೇತಿಯನ್ನು ಕೊಟ್ಟು ಅವನು ಆ ನಿಯಮಗಳಂತೆ ಅಳವಡಿಸಿಕೊಂಡು ಪುಸ್ತಕಗಳನ್ನು ಓದಿ ವಿಷಯವನ್ನು ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಇದ್ದು ಅವನಿಗೆ ಆಸಕ್ತಿ ಇದೆ ಅಂತ ಅನ್ನೋದು ನಮಗೆ ಅವನ ಮೇಲೆ ಭರವಸೆ ಬಂದಾಗ ಉಮೇದುವಾರ ಶಿಷ್ಯನನ್ನಾಗಿ ಆಯ್ಕೆ ಮಾಡ್ಕೋಬೇಕು. ಅದುವರೆಗೂ ನಾವು ಮಾಡ್ಕೋಬಾರ್ದು. ನಮ್ಮಲ್ಲಿ ನಂದು 2 ವರ್ಷ ಆಗೋಗ್ಬಿಟ್ಟಿದೆ, ನಂದು ಸೇರಿಸ್ಕೊ, ಅದನ್ನ ಸೀನಿಯಾರಿಟಿ ಪ್ರಕಾರ ಬರೋಕ್ಕೆ ಪ್ರಾರಂಭ ಮಾಡ್ತಾರೆ. ನಮ್ಮ ಲೋಕಲ್ ನಲ್ಲಿ ಸೀನಿಯಾರಿಟಿ ಅಂತೀವಲ್ಲ ಆ ರೀತಿ, ಇದು ಆ ರೀತಿ ಆಗ್ತಕ್ಕಂಥ 5 ವರ್ಷ ಆದ್ರೂ 10 ವರ್ಷ ಆದ್ರೂ ಆ ಮಟ್ಟಕ್ಕೆ ಬರದೇ ಹೋದ್ರೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ಶಿಷ್ಯನು ತನ್ನ ಹಿತವನ್ನು ಪೂರ್ತ ಮರೆತು ಬಿಡಬೇಕು ಎಂದರೆ ಇದು ಬರೀ ಅಲಂಕಾರ ಭಾಷೆಯಲ್ಲ. ತನ್ನ ದೇಹಾತ್ಮಕ್ಕೆ ಸಂಬಂಧಪಟ್ಟ ಆಶೋತ್ತರಗಳನ್ನೆಲ್ಲ ವಿಸರ್ಜಿಸಬೇಕು. ಉಮೇದುವಾರ ಶಿಷ್ಯನು ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಪೂರ್ತಿ ವಿಸರ್ಜನೆ ಮಾಡಬೇಕು. ಆಸೆ ಪಡ್ತಕ್ಕಂಥದ್ದು ದುರಾಸೆ ಮಾಡಿಕೊಡ್ತಕ್ಕಂಥದ್ದು ಅದೇ ಇಸಾಪುರ ಸೊಸೈಟಿ ನಿಯಮ ಏನ್ ಹೇಳುತ್ತೆ, ತಾನು ಬದುಕುವುದಕ್ಕಾಗಿ ಏನೇನು ಸಂಪಾದನೆ ಮಾಡಬೇಕು ಅಷ್ಟೇ ಮಾಡ್ಕೋಬೇಕು ಹೊರತು ಅದಕ್ಕಿಂತ ಹೆಚ್ಚಾಗಿ ನಾವು ಸಂಪಾದನೆ ಮಾಡಕ್ ಹೋಗಬಾರದು. ಇಲ್ಲ ಅದಕ್ಕೆ ಮೆಂಬರ್ಶಿಪ್ ಮಾಡ್ಕೋಬೇಕಾದ್ರೆ ಕೆಲವು ನಿಯಮಗಳಿದೆ, ನಮ್ಮ ಇದು ಕೊಟ್ಟಿದ್ದಾರೆ. ಆ ನಿಯಮಗಳಿಗೆ ಅರ್ಹತನಾಗಿ ಇದ್ದರೆ ಮಾತ್ರ ಸೇರಿಸ್ಕೋಬೇಕು ಹೊರತು ಅದಕ್ಕೆ ಇಲ್ಲ ಅಂತಂದ್ರೆ ಮಾಡ್ಕೋಬಾರದು. ಮಾಡ್ತಾ ಇದ್ದಾನಲ್ಲಪ್ಪ.
ಸಂಬಂಧಪಟ್ಟ ಆಶೋತ್ತರಗಳೆಲ್ಲ ವಿಸರ್ಜಿಸಬೇಕು ಮತ್ತು ತನ್ನ ಜೀವಿತವನ್ನೆಲ್ಲ ಮಾನವ ಕಲ್ಯಾಣಕ್ಕಾಗಿ ಮಾಡಬೇಕಾದ ಕರ್ತವ್ಯಕ್ಕಾಗಿ ಸಮರ್ಪಣೆ ಮಾಡಬೇಕು. ಆ ಮೆಂಬರ್ಶಿಪ್ ನಾವು ಮಾಡ್ಕೊಂಡ ಮೇಲೆ ಆತನ ಜೀವಿತ ಪರ್ಯಂತ ಸಮಾಜಕ್ಕಾಗಿ ದುಡಿಯತಕ್ಕಂತ ಸಾಮರ್ಥ್ಯವೂ ಹೊಂದಿರಬೇಕು. ಸಾಮರ್ಥ್ಯ ದುಡಿತಕ್ಕಂಥ ಸಾಮರ್ಥ್ಯ ಅಂದ್ರೆ ಇಲ್ಲಿ ನಾವು ಬೇರೆ ಅಗಿಯುವುದೋ ಅಥವಾ ಬೇರೆ ಹೊತ್ಕೊಂಡು ಹೋಗ್ತಕ್ಕಂಥದ್ದಲ್ಲ. ತನ್ನ ನಡೆ ನುಡಿ, ತನ್ನ ಆಚಾರ ವಿಚಾರ. ನೋಡು, ಒಬ್ಬ ಮನುಷ್ಯನ ಅವನ್ ತೀಸಾಪೀಸ್ಟ್ ಅಂತ ಅಂದ್ಕೊಂಡ್ರೆ ಅವನ ಆಚಾರ, ನಡೆ, ನುಡಿ, ಅವನ ಮಾತು, ಅವನ ವ್ಯವಹಾರ ಇದ್ರ ಮೇಲೆ ಇರೋದು. ಅವನು ತೀಸಾಪೀಸ್ಟ್ ಆಗ್ತಾನೆ. ಆ ಗುಣಗಳು ಪಡೆದ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕಾದರೆ ಪುಸ್ತಕಗಳು ಬೇಕಾದಷ್ಟಿದೆ. ಆ ಪುಸ್ತಕಗಳ ಮುಖಾಂತರ ಜ್ಞಾನವನ್ನು ಪಡೆಯಬಹುದು. ಇಲ್ಲ ಬೇರೆ ಕಂಪನಿಯಲ್ಲೋ ಅಥವಾ ಮೀಟಿಂಗ್ಗಳಲ್ಲಿ ಭಾಷಣಗಳು ಮಾಡೋದ್ರಿಂದ ಅವುಗಳಿಂದ ಕೇಳಿ ತಾನು ಪರಿವರ್ತನೆ ಆಗಬಹುದು. ನೋಡಿ, ಇಲ್ಲಿ ಪರಿವರ್ತನೆ ಆಗ್ತಾ ಇರೋದು ಉದಾಹರಣೆ ನೋಡಿ. ನಮ್ಮ ಈ ಸೊಸೈಟಿ ಇದೆಯಲ್ಲ, ಈ ಸೊಸೈಟಿ ಒಬ್ಬ ನಮ್ಮ ಸೆಟ್ರ್ ಇದಾರಲ್ಲ, ದಾನ ಮಾಡಿರ್ತಕ್ಕಂಥ ಅನಿಬ್ಯಾಸೆಂಟು ಬೇರೆ ಕಡೆಯಲ್ಲಿ ಭಾಷಣ ಮಾಡ್ತಿರುವಾಗ ಆ ಭಾಷಣವನ್ನು ಕೇಳಿ ತನ್ನ ಮನಸ್ಸಿನಲ್ಲಿ ಪರಿವರ್ತನೆ ಆಗಿ ಇದನ್ನು ಮಾಡ್ತಾ ಇದ್ರೆ ಕೊಂಡುಕೊಂಡು ಸೊಸೈಟಿ ದಾನ. ಹಾಗೆ ಭಾಷಣಗಳಿಗೆ ಹೋಗಿ ಅವರ ಭಾಷಣದ ಸಾರವತ್ತಾಗಿರ್ತಕ್ಕಂಥದ್ದನ್ನ ಕೇಳಿಸ್ಕೊಂಡು ತನ್ನ ಮನಸ್ಸು ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ನಮಗೆ ಬೆಳೆಯುತ್ತದೆ. ಅದೊಂದು ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳಿದೆ. ಆ ಪುಸ್ತಕಗಳನ್ನು ಓದಬೇಕು. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನಮ್ಮ ಸೀನಿಯಾರಿಟಿ ಆಗಿರತಕ್ಕಂಥವರು ಸೊಸೈಟಿ ಪ್ರೆಸಿಡೆಂಟು, ಸೆಕ್ರೆಟರಿ, ಕಾರ್ಯಕಾರಿ ಸಮಿತಿ ಅಥವಾ ಇನ್ನು ವಯಸ್ಸಾಗಿರತಕ್ಕಂಥವ್ರು. ವಯಸ್ಸು ಅಂತಂದ್ರೆ ಯಾವ ವಯಸ್ಸಲ್ಲ ಇಲ್ಲಿ ಮುಖ್ಯ, ವಿಷಯವನ್ನು ಗ್ರಹಿಸ್ಕೊಂಡಿರ್ತಕ್ಕಂಥವ್ರು. ಅವರು ಹೊಸದಾಗಿ ಸೇರಿರ್ತಕ್ಕಂಥವ್ರಿಗೆ ಯಾವ ಪುಸ್ತಕ ಓದಬೇಕು, ಆ ಪುಸ್ತಕದಲ್ಲಿ ಏನು ಸಾರಾಂಶವಿದೆ, ಅವ್ರಿಗೆ ಉತ್ತೇಜನವನ್ನು ಕೊಟ್ಟು ಪುಸ್ತಕಗಳನ್ನು ಓದಿಸಿ ಜ್ಞಾನವನ್ನು ತುಂಬಿದಾಗ ಅವನು ಪರಿವರ್ತನೆ ಆಗ್ತಾನೆ ಜೀವನದಲ್ಲಿ. ಇಷ್ಟು ಕೆಲಸ ಮಾಡಬೇಕಾಗಿ ಬರುತ್ತೆ. ಇಂತಹ ಉನ್ನತ ಮಟ್ಟದ ಧ್ಯೇಯಕ್ಕೆ ತಕ್ಕಂತೆ ನಡೆಯತಕ್ಕವರು ನಮ್ಮಲ್ಲಿ ಎಷ್ಟು ಜನರು ದೊರೆಯುತ್ತಾರೆ. ಇವಾಗ ನಾವ್ ಹೇಳಿದ್ವಲ್ಲ, ಇಂಥ ಉನ್ನತ ಮಟ್ಟ ಈ ಬೆಳವಣಿಗೆ ಆಗ್ತಕ್ಕಂಥವ್ರು ಎಷ್ಟು ಜನ ಸಿಗ್ತಾರೆ? ಇಂಥ ಮನೆಯಲ್ಲಿ ಬೇಕಾದಷ್ಟು ಜನಸಂಖ್ಯೆ ಇದೆ. ಬರತಕ್ಕಂಥವ್ರು ಎಷ್ಟು ಜನ ಬರ್ತಾರೆ? ಮೀಟಿಂಗ್ ಅಂತಂದ್ರೆ ಅವತ್ತು 60-70 ಜನ ಬರ್ಬೋದು. ಅದರಲ್ಲಿ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥವ್ರು ಎಷ್ಟು ಜನ ಸಿಗ್ತಾರೆ? ಎಣಿಕೆ ಮಾಡುವಷ್ಟು ಜನರು ಸಿಗ್ತಾರೆ. ಊಟದ ಹೊತ್ತಿಗೆ ಬೇಕಾದಷ್ಟು ಜನ ಬಂದ್ಬಿಡ್ತಾರೆ, ಹೋಗ್ತಾರೆ. ನೋಡಪ್ಪ, ನಮ್ಮ ಸೊಸೈಟಿಗೆ ಇವತ್ತು 100 ಜನ ಬಂದಿದ್ರಪ್ಪ ಅಂತಂದ್ರೆ ನಮ್ಗೆ ಹೆಮ್ಮೆ. ಅದಲ್ಲ ಮುಖ್ಯ, ಪರಿವರ್ತನೆ ಎಷ್ಟು ಜನ ಆಗ್ತಾ ಇದ್ದಾರೆ, ಆ ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ, ಎಷ್ಟು ಜನರಿಗೆ ನಾವು ತರಬೇತಿ ಕೊಡ್ತಾ ಇದ್ದೀವಿ. ಅದು ವರ್ಷವನ್ನು ಅಭಿವೃದ್ಧಿ ಆದಾಗ ಅದು ಸೊಸೈಟಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ. ಮೊದಲ ಹೆಜ್ಜೆಯನ್ನಿಡಲು ಸಿದ್ಧರಾಗುತ್ತಾರೆ. ಈ ದೃಷ್ಟಿಯಿಂದ ಶಿಷ್ಯತ್ವವನ್ನು ಬಯಸುವವನು ಮಾಡಬೇಕಾದ ತ್ಯಾಗದ ಘನತೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ತ್ಯಾಗ, ಸೊಸೈಟಿ ಮೆಂಬರ್ ಆಗಿರ್ತಕ್ಕಂಥವನು ತ್ಯಾಗದ ದೃಷ್ಟಿ ಇರಬೇಕು. ತ್ಯಾಗ ಅಂತಂದ್ರೆ ತನ್ನ ಮನೆಯಲ್ಲಿರ್ತಕ್ಕಂಥ ದುಡ್ಡು ದಾನ ಮಾಡ್ತಕ್ಕಂಥದ್ದಲ್ಲ. ಸಮಯ ಪಾಲನೆ, ವ್ಯವಸ್ಥೆ, ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ಓದ್ತಕ್ಕಂಥದ್ದು, ತ್ಯಾಗ ಮಾಡ್ಬೇಕು. ನಾನು ಈ ಟೈಮ್ನಲ್ಲಿ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದು ಒಂದು ಟೈಮ್ ಟೇಬಲ್ ಹಾಕೊಂಡಾಗ ಬೇರೆ ಕೆಲಸಗಳನ್ನ ಬದಿಗೆ ಒತ್ತಿ ಆ ಸಮಯಕ್ಕೆ ತಕ್ಕಂತೆ ಆ ಕೆಲಸ ಮಾಡುವುದು, ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು. ಬೇರೆಯವರನ್ನ ಇದಕ್ಕೆ ಬರೋದಕ್ಕೆ ಹುರಿದುಂಬಿಸಬೇಕು. ಇಂತಹ ತ್ಯಾಗ ಮನೋಭಾವನೆಯನ್ನು ನಾವು ಬೆಳೆಸಬೇಕು. ನಾವು ಬೆಳೆಸಿದಾಗ ಅವರು ತಯಾರಾಗ್ತಾರೆ. ಯಾರಾದರೂ ಶಿಷ್ಯತ್ವಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡ ಪಕ್ಷದಲ್ಲಿ ಗುರುಗಳು ಅವರ ಪ್ರಭಾವಳಿಯನ್ನು ನೋಡಿ ತಟ್ಟನೆ ಅವರನ್ನು ಅರ್ಹನೋ ಅಥವಾ ಅಲ್ಲ ಎಂಬ ತೀರ್ಮಾನಕ್ಕೆ ಬರಬಹುದು. ಸೊಸೈಟಿ ಮೆಂಬರ್ ಈಗ TS ಮೆಂಬರ್ ಆಗಿಬಿಟ್ಟು ಅರ್ಹತೆ ಪಡೆದು ಉಮೇದುವಾರ ಶಿಷ್ಯನಾದಾಗ, ಮೆಂಬರ್ಶಿಪ್ ಮಾಡಿಕೊಂಡಾಗಲೇ ಅವನ ಭಾವನೆಗಳು, ಅವನ ಮಹಾತ್ಮರಿಗೆ ಗೊತ್ತಾಗುತ್ತೆ. ಅವ್ರ ಪಕ್ಕದಲ್ಲಿ ಇಟ್ಕೊಂಡು ಅವನ ಅರ್ಹನ ಅನರ್ಹನ ಅಂತಕ್ಕಂಥದ್ದು ಅವ್ರಿಗೆ ತುಂಬಾ ಗೊತ್ತಾಗುತ್ತೆ. ಇದು ನಮಗೇನು ಅನುಮಾನ ಪಡಂಗಿಲ್ಲ, ಅವ್ರು ಆಗ್ತಾರಾ ಇಲ್ವಾ ಅಂತಕ್ಕಂಥದ್ದನ್ನ ನಾವು ಸೈನ್ಸ್ ಇವಾಗ ಎಷ್ಟು ಮುಂದುವರೆದಿದೆ. ಅವನು ಎಲ್ಲೋ ಇದ್ರು ಅವ್ನ ಗುಣ ನಡತೆ ಏನಿದೆ ಹೇಗಿದೆ ಅಂತ ನಾವು ಇವಾಗ ತಿಳ್ಕೊಬಹುದು. ಹಾಗೆ ನಮಗಿಂತ ಎಷ್ಟೋ ಮುಂದೆ ಹೋಗಿರ್ತಕ್ಕಂಥ ಮಹಾತ್ಮರಾಗಿರ್ತಕ್ಕಂಥ ಗುರುಗಳು ಅವ್ರು ಅಲ್ಲೇ ಇದ್ಕೊಂಡು ನಾವು ಇಲ್ಲಿ ಮಾಡ್ತಕ್ಕಂಥ ಕಾರ್ಯ ಕೆಲಸ ನಮ್ಮ ಮನೋಭಾವನೆ ಹೇಗಿದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದಕ್ಕೆ ಬಹಳ ಈಸಿ. ನಾವು ಇವತ್ತಾಗ್ಬೇಕಾಗಿದ್ರೆ ಗುರು ಮತ್ತು ಯೋಗದ ಫಸ್ಟ್ ಪುಸ್ತಕ ನಾವು ಓದಿದ್ದು ಅದು ಅದರಲ್ಲೇ ಬರ್ತಕ್ಕಂಥದ್ದು.
ನೋಡಿ ತಟ್ಟನೆ ಅಂತವರು ಅರ್ಹನೋ ಅಥವಾ ಅಲ್ಲ ಎಂಬ ತೀರ್ಮಾನಕ್ಕೆ ಬರಬಲ್ಲರು. ನಾವು ಮೆಂಬರ್ಶಿಪ್ ಮಾಡ್ಕೊಡ್ತೀವಿ, ಸಿಗ್ನೇಚರ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ ತಕ್ಷಣ ಅವರ ದೃಷ್ಟಿ ಆತನ ಮೇಲೆ ಬೀಳುತ್ತೆ. ಇವನು ಅರ್ಹನ ಅನರ್ಹನ ಅಂತ ಅನ್ನೋದು ತಕ್ಷಣ ಅವರಿಗೆ ಅರ್ಥವಾಗುತ್ತದೆ. ಒಂದು ವೇಳೆ ಅಂತವನು ಅರ್ಹನೆಂಬ ಭರವಸೆ ದೊರೆತರೆ ಅಂತವನನ್ನು ಉಮೇದವಾರಿ ಶಿಷ್ಯನನ್ನಾಗಿ ತೆಗೆದುಕೊಳ್ಳುತ್ತಾರೆ. ಅವನು ಅರ್ಹನು ಅಂತಕ್ಕಂಥದ್ದನ್ನು ಪೂರ್ತಿ ಆದ್ರೆ ಉಮೇದವಾರಿ ಶಿಷ್ಯನನ್ನಾಗಿ ತೆಗೆದುಕೊಳ್ಳುತ್ತಾರೆ. ಅಂದ್ರೆ ಇನ್ನರ್ ಸರ್ಕಾರ ಇದೆಯಲ್ಲ, ಅವ್ರು ಮಾಡ್ಕೊಳ್ತಕ್ಕಂಥದ್ದು ಇವೆಲ್ಲ ಹೇಳ್ತಾ ಇರೋದು, ಅದನ್ನೇ ಬೈಲ ಆ ಕಾಪಿನ ಪ್ರಕಾರನೇ ನಾವು ಸೊಸೈಟಿಗಳಲ್ಲಿ ಮೆಂಬರ್ಶಿಪ್ ಮಾಡ್ಕೊಳ್ತಕ್ಕಂಥದ್ದು, ಉಮೇದುವಾರಿ ಶಿಷ್ಯರನ್ನಾಗಿ ತಯಾರು ಮಾಡುವುದು, ಆಮೇಲೆ ತರಬೇತಿ ಕೊಡುವುದು, ಇವೆಲ್ಲವೂ ನಾವು ಅದು ದೊಡ್ಡದಾಗಿದೆ, ನಾವು ಚಿಕ್ಕದಾಗಿ ಅಂತ ಸೇಮ್ ಅದೇ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಎಂದರೆ ಕೆಲವು ವರ್ಷಗಳ ಕಾಲದ ಪರ್ಯಂತರ ಅಂತವನು ಗುರುಗಳ ಪರೀಕ್ಷೆಗೆ ಒಳಪಡುತ್ತಾನೆ. ಅವಾಗ ಗುರುಗಳ ಪರೀಕ್ಷೆ ಪಡುತ್ತೆ. ನಮ್ಮನ್ನ ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ರು, ನಮಗೆ ಪರೀಕ್ಷೆಗಾಗಿ ಏನಪ್ಪ ನಾವು ನೋಡಿ ಬಂದು ಗೇಟ್ ಬೀಗ ಹಾಕಿದ್ರು, ಸುಮಾರು ಹೊತ್ತು ಕಾದ್ವು, ಕೋಪ ಬಂತು, ಬೀಗ ಹೊಡೆದು ಬಿಡೋಣ ಅಂತ ಅನಿಸ್ತು. ಆಮೇಲೆ ಆತ್ಮ ಬಂದ, ಆ ಬೈದು, ಆಮೇಲೆ ಬಂದು ಕೂತ್ಕೊಳ್ಳೋದಕ್ಕೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವೇ ಇದ್ರಲ್ಲಿ ಓದಿದ್ವಿ. ಆವಾಗ ಏನ್ ಬಂತು, ನಿಮ್ಮ ತಾಳ್ಮೆ ಎಷ್ಟಿದೆ ಅಂತ ಪರೀಕ್ಷೆ ಮಾಡುವುದಕ್ಕಾಗಿ ಆವಾಗ ಅಂತಹ ಯೋಜನೆಗಳು, ಅಂತಹ ಕೆಲಸಗಳು ನಿಮಗೆ ಒದಗಿ ಬರುತ್ತೆ. ಅವನ್ನ ಅನುಸರಿಸಿಕೊಂಡು ನಿನ್ನ ತಾಳ್ಮೆ ಕಳ್ಕೋಬಾರದು ಅಂತ ಅನ್ನೋದು ಬಂದಾಗ ಏನಾಯ್ತು ನಮಗೆಲ್ಲರಿಗೂ, ಅಯ್ಯೋ ಎಂತ ಕೆಲಸ ಮಾಡ್ತಾ ಇದ್ವಪ್ಪ, ಏನ್ ಅಂದ್ಕೊಂಡ್ವಪ್ಪ, ನಮ್ಮ ತಾಳ್ಮೆ ಇದ್ದದ್ದು ಕೆಟ್ಟೋಗ್ತಾ ಇದ್ದಲ್ಲಪ್ಪ ಅಂತ ಕೆಲಸ ನಾವು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಅಂತಹ ಘಟನೆಗಳು ಒದಗಿ ಬರುತ್ತವೆ. ಇದನ್ನು ತಿಳ್ಕೊಂಡು ನಾವೇನು ಮಾಡ್ತೀವಿ, ಶುದ್ಧವಾದ ಜೀವನ ನಡೆಸುವುದಕ್ಕೂ ನಮ್ಮ ಕೋಪತಾಪಗಳನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಅದರ ಗಡುವು ಸಾಧಾರಣವಾಗಿ 7 ವರ್ಷಗಳ ಪರ್ಯಂತರ ಮುಂದುವರಿಯಬಹುದು. ಮೆಂಬರ್ ಆಗಿರ್ತಕ್ಕಂಥವರು 5-6 ವರ್ಷ, 7 ವರ್ಷ, 8 ವರ್ಷ ಆದ್ರೂ ಆಗ್ಬೋದು. ಯಾಕಂದ್ರೆ ಇದು ಉನ್ನತ ಮಟ್ಟದಲ್ಲಿ ಸದಸ್ಯರನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು, ತರಬೇತಿ ಕೊಡ್ತಕ್ಕಂಥದ್ದು ಹೇಳ್ತಾ ಇರೋದು. ಅದೇ ಆ ಉನ್ನತ ಮಟ್ಟದಲ್ಲಿ ಏನೇನ್ ಮಾಡ್ತಾರೋ ಅದೇ ಕೆಲಸವೇ ನಾವು ತಿಸಾಪುರ ಸೊಸೈಟಿಗಳಲ್ಲೂ ಮಾಡ್ತಕ್ಕಂಥದ್ದು. ನೋಡಿ, ಈ ತಿಸಾಪುರ ಸೊಸೈಟಿಗೆ ಸೇರಿದ ಮೇಲೆ, ಮಾಮೂಲಿ TS ಮೆಂಬರ್ ಸೇರಿದ ಮೇಲೆ 7-8 ವರ್ಷ ಗೊತ್ತೇ ಇಲ್ಲ. 9 ವರ್ಷ ಆದ್ಮೇಲೆ ಉಮೇದುವಾರಿ ಸದಸ್ಯನಾಗಿ ನಾನು ಸೇರಿದ್ದಾದ್ಮೇಲೆ 2-3 ವರ್ಷಕ್ಕೆ ಪೂರ್ತಿಯಾಗಿ ಎಲ್ಲವೂ 6 ತಿಂಗಳಿಗೆ ಒಂದೊಂದು ಸೆಟ್ ಕೊಟ್ಟು, ಇಲ್ಲ ನೀನ್ ತಯಾರಾಗಬೇಕು ಅಂತ ಹೇಳಿ. ಹಾಗೆ ಯಾವ ಸಂದರ್ಭದಲ್ಲಿ ಹೆಂಗ್ ಬರುತ್ತೋ, 8 ವರ್ಷ ಗೊತ್ತಿಲ್ಲದೆ ಸುಮ್ಮನೆ ಇರ್ತಕ್ಕಂಥವ್ರು 4ನೇ ವರ್ಷದಲ್ಲಿ ಪೂರ್ಣವಾಗಿ ಆಯ್ಕೆ ಮಾಡಿ ಇದನ್ನ ಮಾಡ್ಲೇಬೇಕು ಅಂತಕ್ಕಂಥದ್ದು. ಹಾಗೆ ಯಾವ ಸಂದರ್ಭ ಹೆಂಗ್ ಬರುತ್ತೆ ಅಂತ ಅನ್ನೋದು ನಮಗ್ ಗೊತ್ತಿಲ್ಲ. ನಮ್ಮಲ್ಲಿ ಸ್ವಲ್ಪ ಇಲ್ಲ ಬೆಳಕು ಅಂತಕ್ಕಂಥದ್ದು ಎಲ್ಲೂ ಸ್ವಲ್ಪ ಇದ್ರೆ ಅದು ವೃದ್ಧಿ ಮಾಡಿಸ್ಬೋದು. ಬೆಳಕೆ ಇಲ್ಲದೆ ಹೋದ್ರೆ ವೃದ್ಧಿ ಮಾಡಿಸೋದಕ್ಕೆ ಆಗಲಾರದು. ಪರ್ಯಂತರ ಮುಂದುವರಿಯಬಹುದು ಅಥವಾ ಆತನ ಕುಂದುಕೊರತೆಗಳ ಸ್ವಾಧೀನಕ್ಕೆ ಬಾರದಿದ್ದರೆ. ಒಂದು ವೇಳೆ ಮಾಡ್ಕೊಂತೀವಿ, ಮೆಂಬರ್ಗಳು ಮಾಡ್ಕೊಳ್ತೀವಿ, ಅದು ಮಾಡ್ತಾವೆ, ಅವನ ಅನೇಕ ಕುಂದುಕೊರತೆಗಳಿರುತ್ತೆ. ಎಷ್ಟು ಕೆಲಸ ದಿನಗಳು ನೋಡಿದ್ರ ಸಮೇತ ಅವನ ಕುಂದುಕೊರತೆಗಳನ್ನು ನಾವು ಅವೊಂದು ಸ್ವಾಧೀನಕ್ಕೆ ಬರದೇ ಹೋದರೆ 20-30 ವರ್ಷ, 23 ವರ್ಷ ಆಯ್ತು ಅಂತಂದ್ರೆ ಈ ಜನ್ಮದಲ್ಲಿ ಮುಗಿದೈತೆ. ಮುಂದಿನ ಜನ್ಮಕ್ಕೆ ಅವನು ಅಭಿವೃದ್ಧಿ ಆಗ್ತಾನೆ. ಮುಂದುವರೆದುಕೊಂಡು ಹೋಗಬಹುದು ಅಂದ್ರೆ 20-30 ವರ್ಷಗಳು ಮುಂದುವರಿಸಿಕೊಂಡು ಹೋಗಬಹುದು. ಅಥವಾ ಅದರ ಕಾಲವು ರಸ್ಪವಾಗುವ ಸಂಭವವೂ ಉಂಟು. ಅವನಿಗೆ ಆಸಕ್ತಿ ಸರತೆ ಇದ್ರೆ 20-30 ವರ್ಷಗಳು ಬೇಕಾಗಿಲ್ಲ, ಅದನ್ನು ಕಡಿಮೆ ಮಾಡ್ಕೊಳ್ತಾರೆ. ಉಮೇದುವಾರಿ ಶಿಷ್ಯತ್ವದ ಗಡುವು ಒಂದು ಸಂದರ್ಭದಲ್ಲಿ 30 ವರ್ಷಗಳಿಗೆ ಮುಂದುವರಿಯಬಹುದು. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಕೆಲವು ವರ್ಷಗಳಲ್ಲಿ ಇಳಿಯಬಹುದು. ಅವನು ಬಂದು ವ್ಯವಸ್ಥೆ ಏನಿದೆ ಅಂತ ತಿಳ್ಕೊಂಡು 30 ವರ್ಷ ಅಂದ್ಕೊಂಡಿದ್ರೆ ಅವನು ಬೇಗ ಆ ಮುಂದಿನ 30 ಅಲ್ಲ ಕೆಲವೇ ವರ್ಷಗಳಲ್ಲಿ ಮುಂದುವರಿದುಕೊಂಡು ಅಭಿವೃದ್ಧಿ ಹೊಂದತಕ್ಕಂಥ ಸಂದರ್ಭಗಳು ಒದಗಿ ಬರುತ್ತವೆ. ಒಂದು ವಿಶೇಷ ಸಂದರ್ಭದಲ್ಲಿ ಆ ಗಡುವು 5 ತಿಂಗಳಿಗೆ ಇಳಿಯಬಹುದು. 30 ವರ್ಷ ಮಾಡ್ತಕ್ಕಂಥದ್ದು 5 ತಿಂಗಳಲ್ಲಿ ಅವನು ಅಭಿವೃದ್ಧಿ ಹೊಂದಬಹುದು. ನೋಡಿ ಐಕೆ ತೈಮಿನಿಯವರು ಯಾವುದೋ ಒಂದು ಗುಮಸ್ತ ಕೆಲಸ ಮಾಡ್ಕೊಂಡಿರ್ತಕ್ಕಂಥವ್ರು, ಏನು ಗೊತ್ತಿಲ್ಲ ಅವ್ರು. ನಮ್ಮ ಒಂದು ಹೋಟೆಲ್ನಲ್ಲಿ ತಿಂಡಿ ತಿಂತಾ ಇದ್ದು, ಡಸ್ಟ್ ಬಿನ್ ಇರುತ್ತೆ ನೋಡಿ, ಪೇಪರ್ ಹರಿದು ಹಾಕಿರ್ತಕ್ಕಂಥದ್ದು. ಆ ಪೇಪರ್ ನೋಡ್ತಾರೆ, ತಿಸಾಪುರ ಸೊಸೈಟಿ ಸಂಬಂಧಪಟ್ಟಿರ್ತ ವಿಷಯ ಸ್ವಲ್ಪ ಇರುತ್ತೆ. ಅದನ್ನು ಓದಿಕೊಂಡು ತಿಸಾಪುರ ಸೊಸೈಟಿ ಮೆಂಬರ್ ಆಗಿ ಎಂತಹ ಉನ್ನತ ಮಟ್ಟಕ್ಕೆ ಬೆಳೆದು ಎಷ್ಟು ಪುಸ್ತಕಗಳು ಬರೆದಿದ್ದಾರೆ. ಹಾಗೆ
ಇನ್ನು ಕೆಲವರು ವರ್ಷಾಂತರ ಅಲ್ಲ ಜನ್ಮಾಂತರವನ್ನು ಮಾಡಿದ್ರು ಅಷ್ಟು ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ. ಹಾಗೆ ಬೇಗ ಮುಂದುವರಿತಕ್ಕಂಥವ್ರು ಅನೇಕ ಉದಾಹರಣೆಗಳು ನಮ್ಮ ಸೊಸೈಟಿಯಲ್ಲಿ ಇರತಕ್ಕಂಥವ್ರು ಗೊತ್ತಾಗುತ್ತೆ. ಅದೇ ರೀತಿ ನಾವು ಸಮೇತ ನಾವು ಸ್ವತಃ ನೋಡುತ್ತೇವೆ. ಅಂದ್ರೆ ಈ ಅಂತಸ್ತನಲ್ಲಿ ಶಿಷ್ಯನ ಗುರುವಿನೊಡನೆ ಸಾಕ್ಷಾತ್ ಸಂಪರ್ಕವನ್ನು ಹೊಂದುವರು. ಐಕೆ ತೈಮಿನಿ ಅಂತವರ ಸಾಕ್ಷಾತ್ ಗುರುಗಳೊಂದಿಗೆ ಸಂಪರ್ಕವನ್ನು ಪಡೆದಾಗ ಬೇಗ ಅವರು ಮುಂದಕ್ಕೆ ಹೋಗ್ತಾರೆ. ಗುರುಗಳ ಜೊತೆಯಲ್ಲಿ ಸಂಪರ್ಕ ಪಡೆಯಬೇಕಾದ್ರೆ ಸಾಧಾರಣವಾಗಿರ್ತಕ್ಕಂಥವನಾದಲ್ಲ, ಅವನು ಉನ್ನತ ಮಟ್ಟದಲ್ಲಿ ಪ್ರವೀಣನಾಗಿ ತನ್ನ ಯೋಚನೆಗಳು ಭಾವನೆಗಳು ಪೂರ್ತಿಯಾಗಿ ಸ್ವಾರ್ಥ ರಹಿತವಾಗಿ ಕೆಲಸ ಮಾಡ್ತಕ್ಕಂಥವನು, ವಿಷಯವನ್ನು ಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ಅನ್ನೋದು ಅವರು ಪೂರ್ಣವಾಗಿ ಮನವರಿಕೆ ಬಂದಾಗ ಅವರಿಗೆ ತರಬೇತಿಯನ್ನು ಕೊಟ್ಟು ಈ ಮುಂದುವರಿಯುವುದಕ್ಕಾಗಿ ಅವರ ಸಹಾಯ ಮಾಡ್ತಾರೆ. ಆ ಮಹಾತ್ಮರ ದರ್ಶನವನ್ನಾಗಲಿ ಅವರ ವಾಣಿಯನ್ನಾಗಲಿ ಅಂತವನು ಕೇಳುವ ಸುಯೋಗವನ್ನು ಪಡೆಯಲಾರನು. ನಿನ್ನಲ್ಲಿ ಆ ಗುಣಗಳು ಬೆಳೆಸ್ಕೊಳ್ತೇ ಹೋದ್ರೆ ಅಂತರ್ವಾಣಿ ಗೊತ್ತಾಗುತ್ತೆ. ನಮ್ಗೆ ಒಂದೊಂದ್ಸಲಿ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ, ಏನೋ ಒಂದು ಭಾಷಣ ಮಾಡ್ತಾ ಇರ್ತಾರೆ, ಇಂಥದ್ದೇ ಮಾಡ್ಬೇಕು ಅಂತ. ಆದ್ರೆ ಆ ಅಂದ್ಕೊಂಡಿರ್ತಕ್ಕಂಥದ್ದು ಬಿಟ್ಟು ಕೆಲವು ಸಲ ಬೇರೆ ವಿಷಯಗಳು ಅದ್ರಲ್ಲಿ ಸೇರಿಸುವ ರೀತಿಯಲ್ಲಿ ನಮಗೆ ಒಂಥರ ಅಂತರ್ವಾಣಿ ಅಂತಾರೆ ಅದಕ್ಕೆ ಬಂದು, ಅದರಂತೆ ನಾನು ಹೇಳ್ಬೇಕಾಗಿದ್ದದ್ದು ವಿಷಯವೇ ಬೇರೆ, ಇಲ್ಲಿ ಬಂದ ಮೇಲೆ ಹೇಳ್ತಕ್ಕಂಥ ವಿಷಯವೇ ಬೇರೆ ಆಯ್ತು ಆಗೋಯ್ತಲ್ಲಪ್ಪ ಅಂತ ಅನ್ಸುತ್ತೆ ಒಂದೊಂದ್ಸಲಿ. ಅಥವಾ ಅಂಥವನನ್ನು ಗುರುಗಳು ಪರೀಕ್ಷಾರ್ಥವಾಗಿ ಯಾವ ವಿಧವಾದ ಕಷ್ಟ ಪರಿಸ್ಥಿತಿಗಳಿಗೂ ಒಳಪಡಿಸುವುದಿಲ್ಲ. ನೀನು ಮೆಂಬರ್ ಆಗಿಬಿಟ್ಟು ಅರಾಗ್ಬಿಟ್ಟು ನೀನು ಬಲವಂತದಿಂದ ಇದು ಮಾಡು ಅದು ಮಾಡು ಹೀಗೆ ಮಾಡು ಅಂತಕ್ಕಂಥದ್ದು ಬಲವಂತ ಮಾಡಲ್ಲ. ಅವನಲ್ಲಿ ಉತ್ತೇಜನವಾಗಿ ಅವನಷ್ಟಕ್ಕೆ ಅವನೇ ಬೆಳವಣಿಗೆ ಆಗಬೇಕೆ ಹೊರತು ಬಲವಂತದಿಂದ ಯಾರು ಏನೂ ಮಾಡುವುದಿಲ್ಲ. ಅಂತಹವನ ದೈನಂದಿನ ಜೀವಿತವನ್ನು ಕಾದು ನೋಡುತ್ತಾರೆ. ತಾಳ್ಮೆ ಇದೆ ಅವರಿಗೆ, ನಮ್ಗೆ ತಾಳ್ಮೆ ಇಲ್ಲ. ಅವನು ಬರ್ತಾ ಇರ್ತಾನೆ, 2-3 ಮೀಟಿಂಗ್ ಬರ್ತಾನೆ, 4 ಮೀಟಿಂಗ್ ಬರ್ಲಿಲ್ಲ, ಅವನೇನಾದ್ರೂ ಗಲಾಟೆ ಮಾಡ್ತಾ ಇದ್ರೆ ಚಿಕ್ಕಾಪಟ್ಟೆ ರೇಗ್ಬಿಡ್ತೀವಿ. ಯಾಕೆ ರೇಗೋದು? ನಮ್ಮಲ್ಲ ತಾಳ್ಮೆ ಇಲ್ಲದೆ ಇರುವಾಗ. ಮಧ್ಯ ಮಧ್ಯ ಎದ್ದು ಹೋಗ್ತಾ ಇದ್ರೆ ಆ ತಾಳ್ಮೆಯಿಂದ ನೈಸದಿಂದ ಮುತುವರ್ಜಿಯಿಂದ ತಪ್ಪುಗಳು ಮಾಡ್ತಾರೆ ತಿದ್ದಬೇಕೆ ಹೊರತು ನಮ್ಗೆ ಯಾಕೆ ಅಂತ ನಾವು ಬಿಟ್ಟು ಬಿಡಲೂಬಾರ್ದು, ಹಂಗೆ ಅಂತ ಗದರಿನೂ ಹೇಳಬಾರ್ದು. ಸೌಲಭ್ಯಕ್ಕಾಗಿ ಅಂತಹ ಉಮೇದುವಾರ ಶಿಷ್ಯನ ಒಂದು ಪ್ರತಿಬಿಂಬವನ್ನು ಕಲ್ಪಿಸಿಕೊಳ್ಳುತ್ತಾರೆ. ನೋಡು, ಉಮೇದುವಾರ ಶಿಷ್ಯನಾದಾಗ ಅವತನ ಪ್ರತಿಬಿಂಬವನ್ನು ತನ್ನ ಹತ್ತಿರ ಸೃಷ್ಟಿ ಮಾಡಿಕೊಡ್ತಾರೆ. ಪ್ರತಿಬಿಂಬ. ಈಗ ನಾವು ಒಬ್ಬ ಮನುಷ್ಯನ ಸ್ವಲ್ಪ ನಾವು ಬೆಳವಣಿಗೆ ಆದಾಗ ಅವನ ಮುಖವ ನೋಡಿದಾಗ ಅವನ ಕೋಪದಲ್ಲಿದ್ದಾನ, ಶಾಂತವಾಗಿದ್ದಾನ, ಅಥವಾ ಪರೋಪಕಾರ ಮಾಡ್ತಕ್ಕಂಥ ಬುದ್ಧಿ ಇದೆಯಾ ಅಂತ ಅನ್ನೋದು ನಾವು ನೋಡೋದು ತಿಳ್ಕೋಬಹುದು. ಸ್ವಲ್ಪ ಬೆಳವಣಿಗೆ ಆಗಿರ್ತಕ್ಕಂಥವ್ರು ವಿಜ್ಞಾದವರಿಗೆ ಗೊತ್ತಾಗೋದಿಲ್ಲ ಅಂತ ಇಟ್ಕೊಂಡು. ಅಂತವನು ತನ್ನ ದೈನಂದಿನ ಜೀವಿತವನ್ನ ಯಾವ ಮನೋಭಾವನೆಯಿಂದ ನೋಡುತ್ತಾನೆ ಎಂಬ ಅಂಶವನ್ನು ಪರೀಕ್ಷಿಸುತ್ತಾರೆ. ಈಗ ನಾವು ಇದೇ ಪಾಯಿಂಟ್, ಮೆಂಬರ್ ಆಗಿರ್ತಕ್ಕಂಥವ್ರು ಸೊಸೈಟಿಗೆ ಯಾವಾಗಲೂ ಬರ್ತಾ ಇರ್ತಾರೆ. ಮುಂದೆ ಇವನು ಅರ್ಹನಾಗ್ತಾನೆ, ಉಮೇದುವಾರ ಶಿಷ್ಯನಾಗಿ ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಅವನ ಚಲನವಲನಗಳು, ಅವನ ಎಷ್ಟೊತ್ತು ಬರ್ತಾನೆ, ಹೆಂಗ್ ಕೂತ್ಕೊಳ್ತಾನೆ, ಹೆಂಗ್ ಎದ್ದೇಳ್ತಾನೆ, ಬೇರೆ ಜನರ ಬಿಹೇವಿಯರ್ ಹೆಂಗ್ ಇರುತ್ತದೆ, ಯಾವ ಪುಸ್ತಕಗಳನ್ನು ಓದ್ತಾ ಇದ್ದಾನ ಇಲ್ವಾ ಅಂತಕ್ಕಂಥದ್ದು ಇವೆಲ್ಲ ನಾವು ಅಬ್ಸರ್ವ್ ಮಾಡಿ ಆ ರೀತಿ ತರಬೇತಿ ಕೊಡ್ಬೇಕು. ಎಲ್ಲಿ ಮಾಡ್ತಾ ಇದ್ದೀವಿ ನಾವು? ಎಲ್ಲೂ ಇಲ್ಲೇ ಅಲ್ಲ, ಎಲ್ಲರೂ ಮಾಡ್ತಾರೆ. ಅದಕ್ಕೆ ದಿನೇ 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 ಸೊಸೈಟಿ ಸರಿಯಾಗಿರ್ತಕ್ಕಂಥ ಮೆಂಬರ್ಶಿಪ್ ಕಡಿಮೆ ಆಗ್ತಾ ಇರುವುದು, ನಮ್ಮ ಉತ್ತೇಜನ ಕೊಡ್ತಕ್ಕಂಥ ಜನರು ಇಲ್ಲದೆ ಇರುವುದು ಪರಿಣಾಮ. ಏಕೆಂದರೆ ಆತನ ಪ್ರತಿಯೊಂದು ಯೋಚನೆಯೋ ಭಾವನೆಯೋ ಆ ಪ್ರತಿಬಿಂಬದಲ್ಲಿ ಯಥಾವತ್ತಾಗಿ ಕಾಣಿಸಿಕೊಳ್ಳುವುದು. ಈಗ ಸಾಧಾರಣವಾಗಿರ್ತಕ್ಕಂಥ ನಾವು ಅಲ್ಪ ಸ್ವಲ್ಪ ತಿಳುವಳಿಕೆ ಇರ್ತಕ್ಕಂಥ ಒಬ್ಬರ ಮುಖವನ್ನು ನೋಡಿದ ತಕ್ಷಣ ಅವನ ಕೋಪದಲ್ಲಿ ಇದ್ದಾನ, ಶಾಂತವಾಗಿದ್ದಾನ, ಅವನ ನಮ್ಮ ಮೇಲೆ ಪ್ರೀತಿ ಇದೆಯಾ, ದ್ವೇಷ ಇದೆಯಾ, ಅಥವಾ ಮೇಲ್ಮಟ್ಟದಲ್ಲಿ ನೋಡ್ತಾನ ಅಂತ ಅನ್ನೋದು ನಮಗೆ ಅರ್ಥವಾಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಬೆಳವಣಿಗೆ ಆಗಿರ್ತಕ್ಕಂಥವ್ರು ಆ ಮಹಾತ್ಮರಿಗೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಎಷ್ಟು ಜನರನ್ನು ಬೇಕಾದ್ರೆ ಏಕಕಾಲದಲ್ಲಿ ಅವರ ಪ್ರಯತ್ನ ಮಾಡಬಹುದು. ಕಿಟಕಿ ಇದೆಯಪ್ಪ, ಏನ್ ಕರೆಂಟ್ ಹೋಯ್ತಿ, ಕತ್ತಲು ಏನ್ ಕಾಣಿಸಲ್ವೇ ಇವಾಗ? ಭಾವನೆಯು ಆ ಪ್ರತಿಬಿಂಬದಲ್ಲಿ ಯಥಾವತ್ತಾಗಿ ಕಾಣಿಸಿಕೊಳ್ಳುವುದು. ಹಾಗೆ ನಮ್ಮಂತವರಿಗೆ ಅವನ ಭಾವನೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ತೀವಿ. ಆ ಮಹಾತ್ಮರಾಗಿರ್ತಕ್ಕಂಥವ್ರು ಎಷ್ಟು ಕೋಟ್ಯಾಂತರ ಜನರ ಭಾವನೆಗಳ ಏಕಕಾಲದಲ್ಲಿ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಅವ್ರಿಗೆ ಇರುತ್ತದೆ.
ಈ ರೀತಿ ಗುರುಗಳು ಶಿಷ್ಯನ ದೈನಂದಿನ ಜೀವಿತವನ್ನೇ ಪರೀಕ್ಷಿಸುವ ಮೂಲಕ ಆತನ ಮುಂದಿನ ಸ್ವೀಕೃತ ಶಿಷ್ಯತ್ವಕ್ಕೆ ಸಂಬಂಧಪಟ್ಟ ನ್ಯೂನತೆಗಳ ಸಂಬಂಧಕ್ಕೆ ಎಷ್ಟರ ಮಟ್ಟಿಗೆ ಅರ್ಹತೆ ಪಡೆಯುತ್ತಾನೆ ಎಂಬುದನ್ನು ಕಂಡುಕೊಳ್ಳುತ್ತಾರೆ. ಶಿಷ್ಯನಾಗಬೇಕಾದ ಅವನ ಉತ್ತಮವಾಗಿರತಕ್ಕಂಥ ಶಿಷ್ಯನಾಗಬೇಕಾದರೆ ಅವನಲ್ಲಿ ನ್ಯೂನತೆಗಳು ಏನಿದೆ ಅಂತ ಅನ್ನೋದನ್ನ ಅವರು ತಿಳ್ಕೊಂಡು ಆ ನ್ಯೂನತೆಗಳು ಸರಿಪಡಿಸುವುದಕ್ಕಾಗಿ ಅವರಿಗೆ ಇಂಡೈರೆಕ್ಟ್ ಆಗಿ ಸಹಾಯ ಮಾಡ್ತಾರೆ. ಗೊತ್ತಾಗರ ವ್ಯವಸ್ಥೆ ಮಾಡ್ತಾರೆ. ಗುರುಗಳು ತಮ್ಮ ಹಂತದಲ್ಲಿ ಈಶ್ವರ ದಿವ್ಯ ಶಕ್ತಿಗೆ ಒಂದು ನಾಳೆಯಾಗುತ್ತಾನೆ. ಗುರುಗಳಾಗಿರ್ತಕ್ಕಂಥವ್ರು ನಿನ್ನ ಅಭಿವೃದ್ಧಿ ಹೊಂದುವುದಕ್ಕಾಗಿ ಒಂದು ಕಾಲುವೆಯಂತೆ ಆ ಗುರುಗಳಿಗೂ ನಮ್ಗ ಏರ್ಪಡುತ್ತದೆ. ಬರೀ ನಾಳೆಯೇ ಅಲ್ಲ, ಪ್ರಜ್ಞಾವತ್ತಾಗಿ ಆತನ ಸಂಕಲ್ಪದೊಡನೆ ಸಹಕರಿಸುವುದಕ್ಕೆ ನಾಳೆ ಅವರು, ಏಕೆಂದರೆ ಆ ಮಹಾನುಭಾವರು ಪ್ರಜ್ಞಾವತ್ತಾಗಿ ಭಗವಂತನೊಡನೆ ಒಂದಾಗುತ್ತಾನೆ. ಅವ್ರಿಗೂ ನಮ್ದು ಸಂಪರ್ಕ ಒಂದು ನಾಳೆ ಆ ರೀತಿಯಲ್ಲಿ ಆಗತ್ತೆ. ಅದು ಬರೀ ಒಂದು ಕಾಲುವೆನೇ ಅಲ್ಲ, ಅವರ ನಮ್ಮ ಜೀವನವನ್ನು ಉತ್ತಮ ಪಡಿಸುವುದಕ್ಕಾಗಿ ಅದು ಒಂದು ದಾರಿಯಾಗುತ್ತದೆ. ಕೆಳಗಿನ ಮಟ್ಟದಲ್ಲಿ ಅಂಗೀಕೃತ ಶಿಷ್ಯನು ಗುರುಗಳ ದಿವ್ಯ ಶಕ್ತಿಗಳಿಗೆ ಒಂದು ನಾಳೆಯಾಗುತ್ತಾನೆ. ಆದರೆ ಆತನು ಕೂಡ ಪ್ರಜ್ಞಾಪೂರ್ವಕವಾದ ನಾಳೆಯಂತೆ ವರ್ತಿಸಬೇಕು. ಹೀಗಾಗಬೇಕಾದರೆ ಶಿಷ್ಯನು ಕೂಡ ಗುರುಗಳ ಪ್ರಜ್ಞೆಯಲ್ಲಿ ಒಂದಾಗಬೇಕಾಗುತ್ತದೆ. ಎಲ್ಲಿ ಅವಾಗ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು, ನಿನ್ನಲ್ಲಿ ಪ್ರೀತಿ ವಿಶ್ವಾಸ ಬೆಳವಣಿಗೆ ಇದ್ದರೆ, ನನ್ನಲ್ಲಿ ಪ್ರೀತಿ ವಿಶ್ವಾಸ ಬೆಳವಣಿಗೆ ಇದ್ದರೆ ಒಂದಕ್ಕೊಂದು ಹೊಂದಾಣಿಕೆಯಾಗಿ ಪೂರ್ತಿ ಬೆಳವಣಿಗೆ ಆಗ್ತೀವಿ. ನಾನು ಪ್ರೀತಿ ಮಾಡ್ತಾ ಇರುವುದು, ನೀನು ದ್ವೇಷ, ಒಳಗಡೆನೆ ದ್ವೇಷ ಇರುತ್ತೆ. ಆ ರೀತಿ ಇದ್ದಾಗ ಹೊಂದಾಣಿಕೆನೂ ಆಗುವುದಿಲ್ಲ, ಬೆಳವಣಿಗೆ ಆಗುವುದಿಲ್ಲ. ಸ್ವೀಕೃತ ಶಿಷ್ಯನ ಪ್ರಜ್ಞೆಯು ಗುರುಗಳ ಪ್ರಜ್ಞೆಯಲ್ಲಿ ಎಷ್ಟರ ಮಟ್ಟಿಗೆ ಒತ್ತಾಗಿ ಸೇರಿಕೊಂಡಿದೆ ಎಂದು ಕೇಳಿದರೆ, ಶಿಷ್ಯನ ನೋಡುವುದಕ್ಕೂ ಕೇಳುವುದಕ್ಕೂ ಎಲ್ಲವೂ ಗುರುಗಳ ಪ್ರಜ್ಞೆಗೆ ಬರುತ್ತದೆ. ನೋಡು, ಆ ಶಿಷ್ಯನ ಆಚಾರ ವಿಚಾರ, ಅವನ ವ್ಯವಹಾರ ಏನ್ ಮಾಡ್ತಾ ಇದೆ ಅಂತಕ್ಕಂಥ ಗುರುಗಳಿಗೆ ಅವನ ಪ್ರಜ್ಞೆ ಗುರುಗಳಿಗೆ ಚೆನ್ನಾಗಿ ಅರ್ಥವಾಗುತ್ತೆ. ಯಾಕಪ್ಪ ಅಂದ್ರೆ ಆ ಮಟ್ಟಕ್ಕೆ ಅವರು ಬೆಳವಣಿಗೆ ಆಗಿದ್ದಾರೆ. ಆದ್ದರಿಂದ ಉಮೇದುವಾರ ಶಿಷ್ಯನ ಪ್ರಜ್ಞೆ ಯಾವ ಮಟ್ಟದಲ್ಲಿದೆ, ಅವನ ಬೆಳವಣಿಗೆ ಆಗ್ತಾನ ಅಥವಾ ಇಲ್ವಾ ಅಂತಕ್ಕಂಥದ್ದು ಅವರಿಗೆ ಪೂರ್ಣವಾಗಿ ಗೊತ್ತಾಗುತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ, ಒಬ್ಬ ಶಿಷ್ಯನಾಗಿರ್ತಕ್ಕಂಥವನು ಹಿಂದಿನ ಜನ್ಮ ಏನೇನು ಮಾಡ್ಕೊಂಡು ಬಂದಿದ್ದ, ಏನು ಕರ್ಮಗಳೆಲ್ಲ ಹೊತ್ಕೊಂಡು ಬಂದಿದ್ದಾನೆ, ಅವನ ವ್ಯವಹಾರ ಹೇಗಿದೆ ಅಂತ ಅನ್ನೋದು ಅವ್ರಿಗೆ ಗೊತ್ತು. ಮುಂದಿನ ಜನ್ಮ ಯಾವ ರೀತಿ ಬರುತ್ತೆ, ಅವನು ಯಾವ ರೀತಿ ಎಲ್ಲೆಲ್ಲಿ ಏನೇನು ಮಾಡ್ತಾನೆ ಅಂತಕ್ಕನ್ನೋದು ಗೊತ್ತು. ಆದ್ದರಿಂದ ಅವನು ಯಾವ ರೀತಿ ತರಬೇತಿ ಕೊಡಿಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗ್ತದೆ. ಶಿಷ್ಯನ ಯೋಗ್ಯತೆ ಏನು, ಅವನು ಯಾವ ಮಟ್ಟದಲ್ಲಿ ಇದ್ದಾನೆ ಅಂತ ಅನ್ನೋದನ್ನು ಗುರುಗಳಿಗೆ ಗೊತ್ತಾದ್ರೆ ಆ ಬೋಧನೆ ಅವನ ಮಟ್ಟಕ್ಕೆ ತಕ್ಕಂತ ಬೋಧನೆ ಮಾಡ್ಬೋದು. ಏನು ಗೊತ್ತಾಗದೆ ಹೋದ್ರೆ ಅವರಷ್ಟಕ್ಕೆ ಅವರು, ನಾನು ಊದು ಶಂಕ ಊದಿದ್ದೀನಿ, ನಿನಗೆ ಇಷ್ಟ ಅಂತ ಬರ್ತೀವಿ ನೋಡ, ನಮ್ಮ ಗುರುಕುಲದಲ್ಲಿ ನಾವು ಮಾಡ್ತಕ್ಕಂಥದ್ದು ಆ ರೀತಿ ಅಲ್ಲ. ಅವ್ರು ಮಾಡ್ತಕ್ಕಂಥದ್ದು ಅವನ ಯೋಗ್ಯತೆ, ಅವನ ವ್ಯವಹಾರ ತಕ್ಕಂತೆ ಅವರನ್ನ ತರಬೇತಿ ಕೊಟ್ಟು ಉನ್ನತ ಮಟ್ಟಕ್ಕೆ ಬೆಳೆಯುವುದಕ್ಕಾಗಿ ಅವರು ಸಹಾಯ ಮಾಡ್ತಾ ಇರ್ತಾರೆ. ಸ್ವೀಕೃತ ಶಿಷ್ಯನ ಪ್ರಜ್ಞೆಯು ಗುರುಗಳ ಪ್ರಜ್ಞೆಯಲ್ಲಿ ಎಷ್ಟರ ಮಟ್ಟಿಗೆ ಒತ್ತಾಗಿ ಸೇರಿಕೊಂಡಿದೆ ಎಂದು ಹೇಳಿದರೆ, ಶಿಷ್ಯನನ್ನು ನೋಡುವುದಕ್ಕೂ ಕೇಳುವುದಕ್ಕೂ ಎಲ್ಲವೂ ಗುರುಗಳ ಪ್ರಜ್ಞೆಗೆ ಬರುತ್ತದೆ. ಇಲ್ಲಿ ಸ್ವೀಕೃತ ಶಿಷ್ಯನಾಗಿರ್ತಕ್ಕಂಥವನು ಅವನು ನೋಡುವುದಕ್ಕೂ ಅವನು ಕೇಳುವುದು ಸಮಂಜಸವಾಗಿದೆಯಾ ಇಲ್ಲವಾ ಅಂತಕ್ಕಂಥದ್ದನ್ನ ಪರೀಕ್ಷೆ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಅವರಿಗಿರುತ್ತದೆ. ಆಗಲೇ ಗುರುಗಳು ಅದಕ್ಕೆ ಗಮನ ಕೊಡದೆ ಇದ್ದಾಗೆಯೋ ಅದು ಅವರ ನೆನಪಿಗೆ ಬಾರದೇ ಇರುವುದಿಲ್ಲ. ಒಂದು ವೇಳೆ ಇನ್ನ ಕಡೆ ಗಮನ ಕೊಡದೆ ಇದ್ದರೂ ಸಮೇತ ಅವ್ರಿಗೆ ಯಾವಾಗಲೂ ನೆನಪಿನಲ್ಲೇ ಇರುತ್ತೆ. ಈಗ ನಮ್ಮ ಮನೆಯಲ್ಲೇ ನಾವೆಲ್ಲೋ ದೂರ ಹೋಗಿರ್ತೀವಿ, ನಮ್ಮ ಮಕ್ಕಳಲ್ಲಿ ಯಾರೋ ಒಬ್ಬರ ಅಸ್ಪೃಶ್ಯತೆಯಿಂದ ಅಥವಾ ಬೇರೆ ಕಾಯಿಲೆ ಕಸ ಇದ್ದಾಗ ನಾವು ಅಲ್ಲಿದ್ದರೂ ಸಮೇತ ಯಾವಾಗ್ಲೂ ಅವನ ಕಡೆನೇ ಗಮನ ಇರುತ್ತೆ. ಅಲ್ಲಿರೋ ಹತ್ತಿರದಲ್ಲಿ ಇರೋಂಗೆ ಏನು ಅವಶ್ಯಕತೆ ಇಲ್ಲ, ದೂರದಲ್ಲಿ ಇದ್ದಾಗಲೂ ಸಮೇತ ಅವನ ಕಡೆನೇ ನಾವು ಗಮನವನ್ನು ಕೊಟ್ಟು ಅವನೇನ್ ಮಾಡ್ತಾ ಇರ್ಬಹುದು, ಹೇಗಿರ್ಬಹುದು ಅಂತಕ್ಕಂಥದ್ದು ಹೀಗೆ ನಾವೇ ಮಾಡ್ಕೊಳ್ಳುವ ಸಾಮರ್ಥ್ಯ ನಮ್ಗಿದ್ರೆ ಆ ಗುರುಗಳಿಗೆ ನಮ್ಮ ಎಷ್ಟರಷ್ಟು ಸಾಮರ್ಥ್ಯ ಇರುತ್ತೆ. ಆದ್ರಿಂದ ಎಲ್ಲವೂ ಅವರು ಗಮನವನ್ನು ಕೊಟ್ಟು ನೋಡ್ತಾ ಇರ್ತಾರೆ.
ಭಾವಿಸಿ. ಗುರುಗಳು ಮನೋದೇಹಕ್ಕೂ ಕಾಮದೇಹಕ್ಕೂ ಬಾರದೇ ಇರುವುದಿಲ್ಲ. ಮನೋದೇಹ ಕಾಮದೇಹ ಯಾವ ರೀತಿ ಇದೆ, ಏನ್ ಬೆಳವಣಿಗೆ ಆಗ್ತಾ ಇದೆ ಅಂತಕ್ಕಂಥದ್ದು ಗುರುಗಳಿಗೆ ಪೂರ್ಣವಾಗಿ ಗೊತ್ತಾಗುತ್ತದೆ. ಇದನ್ನೆಲ್ಲ ನಾವು ಗಮನಿಸಿದರೆ ಶಿಷ್ಯರ ಯೋಚನೆಗಳು, ರಸಭಾವನೆಗಳು ತಮ್ಮ ಪ್ರಜ್ಞೆಗೆ ಬರಬಹುದಾದ ಅರ್ಹತೆ ಪಡೆಯುವವರೆಗೂ ಗುರುಗಳು ಏಕೆ ಅಂಥವನನ್ನು ತಮ್ಮ ನಿಕಟ ಸಂಬಂಧಕ್ಕೆ ತೆಗೆದುಕೊಳ್ಳಲು ನಿರಾಕರಿಸುತ್ತಾರೆ ಎಂಬ ಅಂಶವು ಸ್ಪಷ್ಟವಾಗುತ್ತದೆ. ಈ ರೀತಿಯ ಉಮೇದುವಾರ ಶಿಷ್ಯನಾದ ತಕ್ಷಣ ಕೆಲವು ದಿವಸ ನೋಡಿದ್ರೆ ಮಾಮೂಲು ಪಾಠಶಾಲೆಗಳಲ್ಲಿ ಅಡ್ಮಿಷನ್ ಆದ್ಮೇಲೆ ಅವನ 2-3 ತರಗತಿಯಲ್ಲಿ 2-3 ಪಿರಿಯಡ್ಗಳಲ್ಲಿ ನೋಡಿದಾಗ ಅವನ ಶಿಷ್ಯನ ಮುಂದುವರಿತಾನ ಇಲ್ವಾ ಅಂತಂದ್ರೆ ನಮಗೇ ಗೊತ್ತಾಗುತ್ತೆ. ಅಂತದ್ದು ಶಿಷ್ಯನಾಗಿ ನಾವು ಆಯ್ಕೆ ಮಾಡ್ಕೊಂಡ ಮೇಲೆ ಅವನ ಗಮನ ಕೊಟ್ಟು ಇವನು ಯಾವ ರೀತಿ ಮುಂದುವರಿತಾನೆ ಇಲ್ವಾ ಅಂತ ಅನ್ನೋದು ತಕ್ಷಣ ಅವರು ನಿರ್ಣಯ ಮಾಡ್ಕೊಳ್ತಾರೆ. ಹೀಗಿದ್ದಾಗಿಯೂ ಒಂದೊಂದು ಸಂದರ್ಭದಲ್ಲಿ ಶಿಷ್ಯನ ಮನಸ್ಸಿಗೆ ಬರುವ ಯೋಚನೆಗಳು, ಭಾವನೆಗಳು ಗುರುಗಳ ಪ್ರಜ್ಞೆಗೆ ಬರಲತಕ್ಕದ್ದಾಗಿರುವುದಿಲ್ಲ. ಇಷ್ಟು ಈ ರೀತಿ ಇದ್ರೂ ಸಮೇತ ಶಿಷ್ಯನ ಯೋಚನೆಗಳು, ಭಾವನೆಗಳು ಒಂದೊಂದ್ಸಲ ಗುರುಗಳಿಗೆ ಹತ್ತುವುದಿಲ್ಲವಂತೆ. ಪ್ರಜ್ಞೆಗೆ ಬರಲು ತಕ್ಕದಾಗಿರುವುದಿಲ್ಲ. ಅಂತಹ ವಿಶೇಷ ಸಂದರ್ಭದಲ್ಲಿ ಗುರುಗಳು ತಾತ್ಕಾಲಿಕವಾಗಿ ಶಿಷ್ಯನ ಪ್ರಜ್ಞೆಗೂ ತಮಗೂ ಮಧ್ಯೆ ಒಂದು ಅಡ್ಡ ಕಟ್ಟೆಯನ್ನು ಕಟ್ಟಿ ಆತನ ಪ್ರಜ್ಞೆಯನ್ನು ಪ್ರತ್ಯೇಕಿಸುತ್ತಾನೆ. ಏನೇ ಆಗ್ಲಿ ಇವನು ಮುಂದೆ ಕೆಲಸಕ್ಕೆ ಬರ್ತಾನೆ, ಈ ಜನ್ಮದಲ್ಲಾದ್ರೂ ಮುಂದಿನ ಜನ್ಮದಲ್ಲಾದ್ರೂ ಇಂತ ಕೆಲಸಕ್ಕೆ ಬರ್ತಾನೆ ಅಂತಂದ್ರೆ ಒಂದೊಂದು ಸಲ ನಾವು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಆ ಭಾವನೆಗಳು ಅವ್ರಿಗೆ ಅರ್ಥವಾಗದೆ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಇವ್ರು ಏನಾದ್ರು ಮಾಡಿ ಮುಂದಕ್ಕೆ ಬರಬೇಕು ಅಂತಕ್ಕಂಥದ್ದು ಮನಸ್ಸು ಗುರುಗಳಿಗೆ ಇಚ್ಛೆ ಬಂದರೆ ಆ ಅಡ್ಡ ಅದನ್ನ ಇವರ ಸಂಪರ್ಕಕ್ಕೆ ಯಾವುದು ಅಡ್ಡಿ ಬಂದಿರುತ್ತೋ ಅದನ್ನು ತೊಳೆದು ಬೇರೆ ಹೋಗದಿರ ಅಡ್ಡ ಕಟ್ಟೆಯನ್ನು ಕಟ್ತಾರೆ. ಯಾಕೆ? ಅವನಲ್ಲಿ ಭಾವನೆ ಇದೆ. ಅವನ ತರಬೇತಿ ಕೊಟ್ರೆ ಈ ಹಿಂದಿನ ಜನ್ಮದ ಕೆಲವು ದುಷ್ಟ ಪರಿಣಾಮಗಳಿಂದ ಅವ್ರಿಗೂ ಇವ್ರಿಗೆ ಕೆಲವು ದಿವಸ ಇದು ಬಿಟ್ಟು ಬಿಡ್ಬೇಕು, ಹೋಗ್ಬೇಕು ಅಂತಕ್ಕಂಥದ್ದು ಮನೋಭಾವನೆ ಇದೆಯಲ್ಲ, ಗುರುಗಳಿಗೂ ಇವ್ರಿಗೂ ಮಧ್ಯೆ ಅಡ್ಡ ಕಟ್ಟುವುದು ಅದು. ಅದನ್ನ ರಿಮೂವ್ ಮಾಡುವುದಕ್ಕಾಗಿ ಗುರುಗಳು ಅದಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡ್ತಾರೆ. ಈ ರೀತಿ ಮಾಡುವುದಕ್ಕೆ ಅವರು ತಮ್ಮ ಮೇಲ್ಮಟ್ಟದ ಕೆಲಸದಿಂದ ವಿಮುಖವಾಗಿ ಆ ರೀತಿ ಮಾಡುವುದಕ್ಕೆ ಸ್ವಲ್ಪ ಶಕ್ತಿಯನ್ನು ಖರ್ಚು ಮಾಡಬೇಕಾಗುತ್ತದೆ. ಪುರುಸಾಟಿಗೆ ಸುಮ್ಮನೆ ಆಗಲ್ಲ. ಗುರುಗಳು ಬೇರೆ ಕೆಲಸವನ್ನು ಬಿಟ್ಟು ನಿನ್ನಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಬೇಕಾದರೆ ಅವರು ಬೇರೆ ಮಾಡ್ತಕ್ಕಂಥ ಕೆಲಸವನ್ನು ಬಿಟ್ಟು ನಿನ್ನ ಕಡೆ ಹೆಚ್ಚು ಗಮನವನ್ನು ಪಡಬೇಕಾಗಿ ಬರುತ್ತದೆ. ಆದುದರಿಂದ ಗುರುಗಳು ಪದೇ ಪದೇ ಶಿಷ್ಯನನ್ನು ಪ್ರತ್ಯೇಕಗೊಳಿಸುವ ಕೆಲಸಕ್ಕೆ ತಮ್ಮ ಶಕ್ತಿಯನ್ನು ಪೋಲು ಮಾಡಬೇಕಾಗುತ್ತದೆ. ಆ ರೀತಿ ಪ್ರತ್ಯೇಕವಾಗಿ ಇವನು ಅಭಿವೃದ್ಧಿ ಆಗ್ತಾನೆ ಅಂತ ಅನ್ನೋದಿದ್ದರೆ ಪ್ರತ್ಯೇಕವಾಗಿ ಗಮನವನ್ನು ನಿಮ್ಮ ಕಡೆ, ಆ ಶಿಷ್ಯನ ಕಡೆ ಕೊಟ್ಟು ಅಭಿವೃದ್ಧಿ ಪಡಿಸುವುದಕ್ಕಾಗಿ ಅವರು ಮುಂದೆ ಬರ್ತಾರೆ. ಈ ದೃಷ್ಟಿಯಿಂದ ಗುರುಗಳು ತಮ್ಮ ನಿತ್ಯ ಸಂಬಂಧಕ್ಕೆ ಯೋಗ್ಯರಲ್ಲದವರನ್ನು ಶಿಷ್ಯರನ್ನಾಗಿ ತೆಗೆದುಕೊಳ್ಳಲು ನಿರಾಕರಿಸುತ್ತಾರೆ. ಇಷ್ಟೆಲ್ಲಾ ಪ್ರಯತ್ನ ಪಡ್ತಾರೆ. ಪ್ರಯತ್ನ ಪಟ್ಟು ಇವನು ಅನರ್ಹನೋ, ಇವನು ಮುಂದಕ್ಕೆ ಅಭಿವೃದ್ಧಿ ಆಗುವುದಿಲ್ಲ ಅಂತೇಳಿ ಅವ್ರನ್ನ ಕೈ ಬಿಡ್ತಾರೆ ಅಂದ್ರೆ ಅವರಷ್ಟಕ್ಕವ್ರೆ. ಏನು ನಾವಾದ್ರೆ ನನ್ನ ಮಾತು ಕೇಳಿಲ್ಲ ಅಂತ ಅವ್ರ ದ್ವೇಷ ಅಸಹ್ಯ ಮಾಡಿಕೊಂಡು ಸೇಡು ತೀರಿಸ್ಕೊಳಕ್ ಹೋಗ್ತೀವಿ. ಅವ್ರ ಹಾಗಲ್ಲ. ಅವರನ್ನ ಕೆಲವು ದಿವಸ ನಿಮ್ಮ ಬೆಳವಣಿಗೆ ತಟಸ್ಥನಾಗಿರ್ತಾರೆ. ಇವತ್ತೇನು ಬಹಳ ತೊಂದರೆ ಆಗ್ತಾ ಇದೆ. ಇಷ್ಟು ದಿವಸ. ಓ